ಹಾಯ್ ಫ್ರೆಂಡ್ಸ್, ಹಸ್ತನಿರ್ಮಿತ ಬೈ ರಮ್ಯಾ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ಇವತ್ತಿನ ವಿಡಿಯೋದಲ್ಲಿ 2 ಕಲರ್ ವೈರ್ನ ಉಪಯೋಗಿಸ್ಕೊಂಡು ಈ ರೀತಿ ಫ್ಲವರ್ ಡಿಸೈನಲ್ಲಿ ಆಮ್ಲ ನಾಟ್ತು ಮಿನಿ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದ್ರೆ ಎಲ್ಲೇನು ಮಿಸ್ ಆಗಿದೆ ಅನ್ನೋದು ಗೊತ್ತಾಗೋದಿಲ್ಲ. ಹಾಗೆ ಯಾರಿಗೆಲ್ಲ ಕಲಿಬೇಕು ಅಂತ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಮತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಸೊ ನೋಡಿ, ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್. ಡಿಸೈನ್ ಇದು ತುಂಬ ಕ್ಯೂಟಾಗಿ ಕಾಣಿಸ್ತಾ ಇದೆ. ನೀವು ಇಲ್ಲಿ ನೋಡ್ಬೋದು. ನೋಡಿ, ಮಿನಿ ಬ್ಯಾಸ್ಕೆಟ್ ನಾನು ಹಾಕಿರೋದು. ಸೊ ಇದರಲ್ಲಿ ದೊಡ್ಡ ಸೈಜ್, ನೀವು ಎಷ್ಟೇ ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕ್ಕೊಂಡ್ರು, ನೀವು ಎಷ್ಟೇ ಚಿಕ್ಕ ಸೈಜ್ ಬ್ಯಾಸ್ಕೆಟ್ ಹಾಕ್ಕೊಂಡ್ರು ಇದನ್ನು ನಾನು ಯಾವ ರೀತಿ ತೋರಿಸ್ಕೊಟ್ಟಿದ್ದೀನಿ ಇದೇ ರೀತಿಯೇ ಹಾಕ್ಕೋಬೇಕಾಗತ್ತೆ. ದೊಡ್ಡ ಸೈಜ್ ಹಾಕೊಂಡ್ರೆ ತಳ ಸ್ವಲ್ಪ ದೊಡ್ಡದು ಬಂದು ಬ್ಯಾಸ್ಕೆಟ್ ಎತ್ತರ ದೊಡ್ಡದು ಬರುತ್ತೆ. ಸೊ ನೋಡಿ, ಒಳಭಾಗದಲ್ಲಿ ಈ ರೀತಿ ಬಂದಿದೆ. ನೋಡಿ, ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ಹೊರಭಾಗದಲ್ಲಿ ನೋಡೋದಾದರೆ ನೋಡಿ, ಇಲ್ಲಿ ಸೆಂಟ್ರಲ್ಲಿ ನಮಗೆ ಬ್ರೌನ್ಸ್ ಕಲರಲ್ಲಿ ಒಂದು ನಾಟ್ ಬಂದರೆ ಸುತ್ತು ನಮಗೆ ವೈಟ್ ಕಲರಲ್ಲಿ ನಾಟ್ ಬರೋ ರೀತಿ ಕಾಣಿಸುತ್ತೆ. ಸೊ ತಳದಲ್ಲಿ ನೋಡ್ಬೋದು ನೀವು, ವೈಟ್ ಕಲರು ನಮಗೆ ಸೆಂಟ್ರಲ್ಲಿ ಫ್ಲವರ್ ಬಂದಿದೆ. ಎತ್ತರ ಹಾಕಬೇಕಾದ್ರೆ ಬ್ರೌನ್ಸ್ ಕಲರಲ್ಲಿ ಫ್ಲವರ್ ಬರೋ ರೀತಿ ನಾವು ಹಾಕ್ಕೊಂಡಿದ್ದೀವಿ. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಈ ವಿಡಿಯೋದಲ್ಲಿ ನಾನು ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೋಬೇಕು ಅಂದ್ಬಿಟ್ಟು ತೋರಿಸ್ಕೊಟ್ಟಿಲ್ಲ. ಸೊ ಇದು ಬ್ಯಾಸ್ಕೆಟ್ ತುಂಬ ಚಿಕ್ಕ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನೋಡಿ, ಕೈ ಒಳಭಾಗದಲ್ಲಿ ತೂರೋದು ಸ್ವಲ್ಪ ಕಷ್ಟ ಆಗುತ್ತೆ. ಸೊ ವೈರ್ಗಳನ್ನ ನಾನು ಬ್ಯಾಸ್ಕೆಟ್ ಉಲ್ಟಾ ಮಾಡ್ಕೊಂಡಿದ್ದಾಗ, ವೈರ್ಗಳು ಒಳಭಾಗಕ್ಕೆ ತೂರಿಸೋದಕ್ಕೆ ಉಲ್ಟಾ ಮಾಡ್ಕೊಂಡಿದ್ದಾಗಲೇ ಹ್ಯಾಂಡಲ್ ಕೂಡ ಹಾಕ್ಕೊಂಡಿದ್ದೀನಿ. ಹ್ಯಾಂಡಲ್ ಹಾಕ್ಕೊಂಡು ಅದ್ರದ್ದು ವೈರ್ ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ಗಳನ್ನ ಕಟ್ ಮಾಡಿ ಆಮೇಲೆ ನಾನು ಸೀದಾ ಮಾಡ್ಕೊಂಡಿರೋವಂಥದ್ದು. ಸೊ ಹಾಗಾಗಿ ನಾನು ಇದರಲ್ಲಿ ಹ್ಯಾಂಡಲ್ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಟ್ಟಿಲ್ಲ. ಸೊ ಮಿನಿ ಬ್ಯಾಸ್ಕೆಟಿಗೆ ಸಿಂಗಲ್ ಕಲರ್ ವೈರು ಮತ್ತು ಡಬಲ್ ಕಲರ್ ವೈರಲ್ಲಿ ಯಾವ ರೀತಿ ಹ್ಯಾಂಡಲ್ ಹಾಕೋಬೇಕು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕೋಬೋದು. ಸೊ ಇಲ್ಲಿ ಹ್ಯಾಂಡಲ್ ಕೂಡ ಅಷ್ಟೇ. ನೋಡಿ, ನಾನು ಇಲ್ಲಿ ಹೀಗೆ ಫೋಲ್ಡ್ ಮಾಡಿ ಇಟ್ಕೊಂಡಾಗ ನೋಡಿ, 1 2 ಈ ಬ್ರೌನ್ಸ್ ಕಲರಲ್ಲಿ 2ನೇ ನಾಟ್ ಬಂದಿದೆಯಲ್ಲ, 2ನೇ ನಾಟಿಂದ ಮೇಲ್ಭಾಗದಿಂದ 3ನೇ ನಾಟಿಗೆ ನಾನು ಇಲ್ಲಿ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ನೋಡಿ, ಒಂದೇ ಲೈನಲ್ಲಿ ಬರೋ ರೀತಿ ಹಾಕ್ಕೊಂಡಿದ್ದೀನಿ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇಷ್ಟು ಚಿಕ್ಕ ಬ್ಯಾಸ್ಕೆಟ್ ನಾವು ಹಾಕಿ ಏನು ಮಾಡೋದು ಅಂತ ಅನ್ಕೋಬೋದು. ಸೊ ಯಾರಿಗಾದ್ರೂ ರಿಟರ್ನ್ ಗಿಫ್ಟ್ ಆಗಿ ಕೊಡೋದಕ್ಕೂ ಚೆನ್ನಾಗಿರುತ್ತೆ. ಮಕ್ಳದ್ದು ಬರ್ಡೇ ಇದ್ದಾಗ ಇದರೊಳಗಡೆ ಚಾಕ್ಲೇಟ್ ಫಿಲ್ ಮಾಡಿ ಕೊಡೋದು ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಇದನ್ನು ರಿಟರ್ನ್ ಗಿಫ್ಟ್ ಆಗಿ ಕೂಡ ನಾವು ಯೂಸ್ ಮಾಡ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಈ ಥರ ಬ್ಯಾಸ್ಕೆಟ್ನ ಯಾವ ರೀತಿ ಹಾಕ್ಕೋಬೇಕು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್. ಅದಕ್ಕೂ ಮುಂಚೆ ಇದಕ್ಕೆ ಏನೇನು ಮೆಟೀರಿಯಲ್ಸ್ ಬೇಕು, ಯಾವ ಮೆಜರ್ಮೆಂಟಲ್ಲಿ ಯಾವ ಕಲರಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ನೋಡಿ, ಮೆಟೀರಿಯಲ್ಸ್ನ ನೋಡೋದಾದರೆ ನಾನಿಲ್ಲಿ ಕಾಪರ್ ಕಲರ್ ವೈರ್ನ ತೊಗೊಂಡಿದ್ದೀನಿ. ಪ್ಲಾಸ್ಟಿಕ್ ವೈರ್ ಬ್ಯಾಸ್ಕೆಟ್ ವೈರು ಕಾಪರ್ ಕಲರಲ್ಲಿ ತೊಗೊಂಡಿದ್ದೀನಿ. ಇದಕ್ಕೆ ಕಾಂಬಿನೇಷನ್ ಆಗಿ ವೈಟ್ ಕಲರು ಪ್ಲಾಸ್ಟಿಕ್ ವೈರ್ನ ತೊಗೊಂಡಿದ್ದೀನಿ. ಈ 2 ಕಾಂಬಿನೇಷನಲ್ಲಿ ನಾನಿವತ್ತು ಆಮ್ಲ ನಾಟ್ತು ಮಿನಿ ಬ್ಯಾಗ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ತೋರಿಸ್ಕೊಡ್ತಾ ಇದ್ದೀನಿ. ಸೊ ವೈರ್ನ ಮೆಜರ್ ಮಾಡೋದಕ್ಕೆ 1 ಅಡಿದು ಸ್ಕೇಲ್ ಬೇಕು. ವೈರ್ನ ಕಟ್ ಮಾಡೋದಕ್ಕೆ ಸಿಸರ್ ಅಥವಾ ಟ್ರಿಮ್ಮರ್ ಬೇಕು. ಇದಿಷ್ಟೇ ಮೆಟೀರಿಯಲ್ಸ್ ಬೇಕಾದ್ದು ಫ್ರೆಂಡ್ಸ್. ಇವಾಗ ಯಾವ ಕಲರಲ್ಲಿ ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೋಬೇಕು, ಯಾವ ಮೆಜರ್ಮೆಂಟಲ್ಲಿ ವೈರ್ನ ಕಟ್ ಮಾಡ್ಕೋಬೇಕಂತ ನೋಡೋಣ ಬನ್ನಿ. ಇವಾಗ ನೋಡಿ, ನಾನಿಲ್ಲಿ ಆಲ್ರೆಡಿ ವೈರ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಕೇಲಲ್ಲಿ ಈ ಎಡ್ಜಿಂದ ಈ ಎಡ್ಜಿಗೆ ತೊಗೊಂಡ್ರೆ 1 ಅಡಿ, ಉಲ್ಟಾ ತೊಗೊಂಡಾಗ 2 ಅಡಿ ಆಗುತ್ತೆ. 3 4 ನೋಡಿ 6 ಇಂಚು, 4.5 ಅಡಿ ಅಳತೆಯಲ್ಲಿ ನಾನಿಲ್ಲಿ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, 4.5 ಅಡಿ ಅಳತೆಯಲ್ಲಿ ನಾನು ಈ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ನಾನು ಏನು 4.5 ಅಡಿ ಅಳತೆಯಲ್ಲಿ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಇದೇ ವೈರ್ನ ಮೆಜರ್ಮೆಂಟ್ ಆಗಿ ಇಟ್ಕೊಂಡು ನಾನು ಕಾಪರ್ ಕಲರಲ್ಲಿ 10 ಪೀಸ್ ವೈರು, ವೈಟ್ ಕಲರಲ್ಲಿ 12 ಪೀಸ್ ವೈರ್ನ ಕಟ್ ಮಾಡ್ಕೋತೀನಿ. ಇವಾಗ ನಾನು ಅಷ್ಟು ಪೀಸ್ ವೈರ್ನ ಕಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ, ನಾನು ಇಲ್ಲಿ ವೈರ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ನೋಡಿ, 1 2 3 4 5 6 7 8 9 10 ಕಾಪರ್ ಕಲರಲ್ಲಿ 10 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ವೈಟ್ ಕಲರಲ್ಲಿ 1 2 3 4 5 6 7 8 9 10 11 12 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಟೋಟಲಾಗಿ 22 ಪೀಸ್ ವೈರ್ನ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ರನ್ನಿಂಗ್ ವೈರ್ ಬಳಸ್ಕೊಂಡು ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು, ಇದನ್ನು ಯಾವ ರೀತಿ ಜಾಯಿನ್ ಮಾಡಿಕೊಂಡು ಬ್ಯಾಸ್ಕೆಟ್ನ ಯಾವ ರೀತಿ ಹಾಕೋದು ಅಂತ ನೋಡೋಣ ಬನ್ನಿ. ಇವಾಗ ನೋಡಿ, ಫಸ್ಟ್ ನಾನಿಲ್ಲಿ ವೈಟ್ ಕಲರ್ ರನ್ನಿಂಗ್ ವೈರ್ ತೊಗೊಂಡಿದ್ದೀನಿ. ಒಂದು 4 ರಿಂದ 5 ಇಂಚಷ್ಟು ಉದ್ದ ನಾನು ಈ ರೀತಿ ಮಡಚ್ಕೋತಾ ಇದ್ದೀನಿ. ಫಸ್ಟ್ ಲೈನಲ್ಲಿ ರನ್ನಿಂಗ್ ವೈರ್ನ ಮಡ್ಚ್ಕೊಂಡಿರೋ ವೈರು ನಾನೇನು 4 ರಿಂದ 5 ಇಂಚಷ್ಟು ಮಡ್ಚ್ಕೊಂಡಿದ್ದೀನಲ್ಲ, ಆ ವೈರು ಎಡಭಾಗದಲ್ಲಿ ಬರಬೇಕು, ಸೀದಾ ವೈರ್ ಬರಬೇಕು. ರನ್ನಿಂಗ್ ವೈರು ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ವೈರ್ ಬರಬೇಕು. ನೋಡಿ, ಹೀಗೆ ಇಟ್ಕೋಬೇಕು.
ಸೊ ರನ್ನಿಂಗ್ ವೈರು ಬಂಡಲ್ ವೈರು ಅಂತಂದರೆ ಇದೇ ವೈರೇನೆ, ಅದಕ್ಕೆ ಬೇರೆ ವೈರ್ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ನಾವು ಕಟ್ ಮಾಡಿರೋ ವೈರ್ನ ರನ್ನಿಂಗ್ ವೈರ್ ಅಂತ ಹೇಳೋದಿಲ್ಲ, ಕಟ್ ಮಾಡ್ದಲೇ ಬಂಡಲಲ್ಲೇ ಇರುತ್ತಲ್ಲ ಆ ವೈರ್ನ ರನ್ನಿಂಗ್ ವೈರ್ ಅಂತ ಹೇಳ್ತೀವಿ. ಸೊ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದ್ದೀರಾ ರನ್ನಿಂಗ್ ವೈರ್ ಬೇರೆನಾ, ಅದನ್ನು ನಾವು ಬೇರೆ ತೊಗೋಬೇಕಾ, ಎಲ್ಲಿ ಸಿಗತ್ತೆ ಅಂತ ತುಂಬ ಜನ ವಾಟ್ಸಪ್ ಕೂಡ ಮಾಡಿದ್ದೀರಾ. ಸೊ ರನ್ನಿಂಗ್ ವೈರ್ ಅಂತ ಬೇರೆ ಯಾವುದೂ ಇಲ್ಲ, ಇದೇ ವೈರ್ನೇ ಬಂಡಲಲ್ಲಿರೋದನ್ನು ರನ್ನಿಂಗ್ ವೈರ್ ಅಂತ ಹೇಳ್ತೀವಿ. ಕಟ್ ಮಾಡ್ದಲೇ ಬಂಡಲಲ್ಲೇ ಇರುತ್ತಲ್ಲ ಆ ವೈರ್ನ ನಾವು ರನ್ನಿಂಗ್ ವೈರ್ ಅಂತ ಹೇಳ್ತೀವಿ. ಸೊ ರನ್ನಿಂಗ್ ವೈರ್ದು ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ ಒಂದು ಪೀಸು ನಾನು ಕಟ್ ಮಾಡಿರೋ ವೈರ್ನ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ ಒಂದು ಪೀಸ್ ವೈರ್ನ ಕಟ್ ಮಾಡಿರೋ ವೈರ್ನ ತೊಗೊಂಡು ಎರಡೂ ತುದಿ ಸಮವಾಗಿ ಇಟ್ಕೊಂಡು ಮಧ್ಯಕ್ಕೆ ನಾನು ಮಡಚ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಮಧ್ಯಕ್ಕೆ ಮಡಚ್ಕೋಬೇಕು. ಈ ರನ್ನಿಂಗ್ ವೈರ್ ಇದೆಯಲ್ಲ, ಈ ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ನೋಡಿ ಹೀಗೆ ಇಂಟು ಮಾರ್ಕಲ್ಲಿ ಇಟ್ಕೋಬೇಕು. ಇವಾಗ ಇನ್ನೊಂದು ಪೀಸ್ ವೈರ್ನ ತೊಗೋಬೇಕು. ನಾನಿಲ್ಲಿ ಆಲ್ರೆಡಿ ವೈರ್ಗಳನ್ನೆಲ್ಲ ಮಡಚಿಟ್ಕೊಂಡಿದ್ದೀನಿ. ಇನ್ನೊಂದು ಪೀಸ್ ವೈರ್ನ ತೊಗೊಂಡು ನೋಡಿ ಹೀಗೆ ಇಟ್ಕೋಬೇಕು. ಈ ಎರಡೂ ವೈರ್ ಇದೆಯಲ್ಲ, ಎರಡೂ ವೈರ್ ಮೇಲ್ಭಾಗದಿಂದ ನೋಡಿ ಹೀಗೆ ಟೈಟಾಗಿ ಇಟ್ಕೋಬೇಕು. ಸೊ ಫಸ್ಟ್ ವೈರ್ನ ನಾವು ಲೂಸಾಗಿ ಇಟ್ಕೋಬೇಕು, ಸೆಕೆಂಡ್ ವೈರ್ನ ಟೈಟಾಗಿ ಇಟ್ಕೋಬೇಕು. ಇದು ರನ್ನಿಂಗ್ ವೈರು, ಇದು ಫಸ್ಟ್ ವೈರ್ ಆಗುತ್ತೆ. ಇದು ಫಸ್ಟ್ ವೈರು, ಸೆಕೆಂಡ್ ವೈರ್ ಆಗುತ್ತೆ. ಇದು ಸೆಕೆಂಡ್ ವೈರು, ಥರ್ಡ್ ವೈರ್ ಆಗುತ್ತೆ. ಸೊ ರನ್ನಿಂಗ್ ವೈರ್ ಅಂತ ಕೌಂಟ್ ಮಾಡ್ಕೊಂಡಾಗ ಫಸ್ಟು ಸೆಕೆಂಡ್ ವೈರ್ ಬರುತ್ತೆ. ಸೊ ನೋಡಿ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಹೀಗೆ ಮಡಚ್ಕೋಬೇಕು. ಫಸ್ಟು ವೈರ್ ಇದೆಯಲ್ಲ, ಫಸ್ಟು ವೈರಲ್ಲಿ ಉಲ್ಟಾ ವೈರ್ ಇದೆಯಲ್ಲ, ಆ ಉಲ್ಟಾ ವೈರ್ನ ಫಸ್ಟು ಲೂಪಲ್ಲಿ ಮಾತ್ರ ಹಾಕ್ಕೋಬೇಕು. ನೋಡಿ ಹೀಗೆ. ಸೆಕೆಂಡು ವೈರಲ್ಲಿ ಉಲ್ಟಾ ವೈರ್ ಇದೆಯಲ್ಲ, ಆ ವೈರ್ನ ನೋಡಿ ಎರಡು ಲೂಪ್ ಒಳಗಡೆ ಹಾಕ್ಕೊಂಡು ಇವಾಗ ನಾವು ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಇದು ಆಮ್ಲ ನಟ್. ಸೊ ಇದಕ್ಕೆ ಆಮ್ಲ ನಟ್ ಅಂತ ಹೇಳ್ತೀವಿ. ನೋಡಿ ಇವಾಗ ಆಪೋಸಿಟಲ್ಲಿರೋ ವೈರ್ಗಳನ್ನ ತೊಗೊಂಡು ನಾವು ವೈರು ಸಮವಾಗಿದೆಯಾ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ಇಷ್ಟು ಡಿಫ್ರೆನ್ಸಲ್ಲಿದೆ. ಯಾವ ವೈರ್ ಉದ್ದ ಇದೆ ನೋಡ್ಕೋಬೇಕು. ನೋಡಿ ಈ ಕಡೆ ಸೈಡಲ್ಲಿರೋ ವೈರು ಉದ್ದ ಇದೆ. ಇದನ್ನು ಸ್ವಲ್ಪ ಹೀಗೆ ಮೇಲ್ಭಾಗಕ್ಕೆ ತಳ್ಳಿ ಕೆಳಭಾಗದಿಂದ ನೋಡಿ ಈ ಕಡೆ ಸೈಡಲ್ಲಿ ಹೇಳ್ಕೊಂಡ್ರೆ ನಮಗಿವಾಗ ಕರೆಕ್ಟಾಗಿ ಬರುತ್ತೆ. ನೋಡಿ ಸಮವಾಗಿ ಬಂದಿದೆ. ಇವಾಗ ಈ ಕಡೆ ಸೈಡ್ ಆಯ್ತಲ್ವ, ಈ ಕಡೆ ಸೈಡ್ ವೈರ್ನ ಚೆಕ್ ಮಾಡ್ಕೋಬೇಕು. ನೋಡಿ ಇದು ಅಷ್ಟೇ, ಇಷ್ಟು ಡಿಫ್ರೆನ್ಸ್ ಇದೆ. ಇಷ್ಟಿದ್ರೆ ಪರವಾಗಿಲ್ಲ, ತುಂಬ ಡಿಫ್ರೆನ್ಸ್ ಬರಬಾರ್ದು. ತುಂಬ ಡಿಫ್ರೆನ್ಸ್ ಬಂದಾಗ ಏನಾಗುತ್ತೆ, ನೀವು ಬ್ಯಾಸ್ಕೆಟ್ ಎತ್ತರ ಹಾಕ್ಕೋತಿರಲ್ಲ, ಎತ್ತರ ಫಿನಿಷ್ ಮಾಡಬೇಕಾದ್ರೆ ನಿಮಗೆ ವೈರು ಸಾಲದ ಬಂದುಬಿಡತ್ತೆ. ಸೊ ಹಾಗಾಗಿ ಫಸ್ಟ್ ಲೈನಲ್ಲಿ ನಾವು ಪ್ರತಿಯೊಂದು ವೈರನ್ನು ನಾವೇನು ಜಾಯಿನ್ ಮಾಡ್ತೀವಲ್ಲ ಅಷ್ಟೂ ವೈರನ್ನು ಮೇಲೆ ಕೆಳಗೆ ಆಗಿದೆಯಾ, ಸಮ ಇದೆಯಾ ಚೆಕ್ ಮಾಡಿಕೊಂಡೆ ಹಾಕ್ಕೋಬೇಕಾಗತ್ತೆ. ಸೊ ನೋಡಿ ಫಸ್ಟ್ ಲೈನಲ್ಲಿ ಮಾತ್ರ ರನ್ನಿಂಗ್ ವೈರು 4 ರಿಂದ 5 ಇಂಚಷ್ಟು ತೊಗೋಬೇಕು. ಸೆಕೆಂಡ್ ಲೈನಿಂದ ನಾನು ಯಾವ ರೀತಿ ತೊಗೋಬೇಕಂತ ತೋರಿಸ್ಕೊಡ್ತೀನಿ. ಸೊ ಇವಾಗ ಒಂದು ನಾಟ್ ಕಂಪ್ಲೀಟ್ ಆಯ್ತಲ್ವಾ. ಮತ್ತು ನೋಡಿ ರನ್ನಿಂಗ್ ವೈರ್ ಇದೆಯಲ್ಲ, ಈ ಕಡೆ ಏನು ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಇದು ರನ್ನಿಂಗ್ ವೈರ್ ಆಗಿರೋದ್ರಿಂದ ನಾವೇನು ಚೆಕ್ ಮಾಡ್ಕೊಳ್ಳೋದು ಬೇಡ. ಈ ಎರಡು ವೈರ್ನ ಚೆಕ್ ಮಾಡ್ಕೋಬೇಕಾಗತ್ತೆ. ಇವಾಗ ರನ್ನಿಂಗ್ ವೈರ್ ಇದೆಯಲ್ಲ, ರನ್ನಿಂಗ್ ವೈರ್ನ ನೋಡಿ ಈ ರೀತಿ ಮಡಚ್ಕೊಂಡು ಇಲ್ಲಿ ನಾನು ಕಾಪರ್ ಕಲರ್ ವೈರ್ನ ಜಾಯಿನ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗೆ ರನ್ನಿಂಗ್ ವೈರ್ ಮೇಲ್ಭಾಗದಿಂದ ಬಂದು ನೋಡಿ ಹೀಗೆ ಇಂಟು ಮಾರ್ಕಲ್ಲಿ ಇಟ್ಕೋಬೇಕು. ಈಗ ಇನ್ನೊಂದು ಕಾಪರ್ ಕಲರ್ ವೈರ್ನ ತೊಗೊಂಡಿದ್ದೀನಿ. ಈ ಎರಡೂ ವೈರ್ ಮೇಲ್ಭಾಗದಿಂದ ನೋಡಿ ಈ ರೀತಿ ಹಾಕಿ ಈ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಫಸ್ಟು ವೈರಲ್ಲಿ ಉಲ್ಟಾ ವೈರ್ ಇದೆಯಲ್ಲ, ಆ ಉಲ್ಟಾ ವೈರ್ನ ತೊಗೊಂಡು ಈ ಲೂಪ್ ಒಳಗಡೆ ಫಸ್ಟು ಲೂಪ್ ಒಳಗಡೆ ಮಾತ್ರ ಹಾಕ್ಕೋಬೇಕು. ಸೆಕೆಂಡ್ ವೈರಲ್ಲಿ ಉಲ್ಟಾ ವೈರ್ ಇದೆಯಲ್ಲ ಅದನ್ನು ಎರಡು ಲೂಪ್ ಒಳಗಡೆ ಹಾಕ್ಕೊಂಡು ನಾಟ್ನ ಟೈಟ್ ಮಾಡ್ಕೋಬೇಕು. ನೋಡಿ ಹೀಗೆ ಇವಾಗ ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ ಆಮ್ಲ ನಾಟು. ಸೊ ನೋಡಿ ಇವಾಗ ಆಪೋಸಿಟಲ್ಲಿರೋ ಎರಡು ವೈರ್ನು ಚೆಕ್ ಮಾಡ್ಕೋಬೇಕು. ನೋಡಿ ಸಮವಾಗಿದೆ. ಈ ಕಡೆ ಸೈಡು ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇದು ಸಮವಾಗಿದೆ. ಇವಾಗ ಮೂರನೇ ನಾಟ್ನ ಜಾಯಿನ್ ಮಾಡ್ಕೊಳ್ಳೋಣ. ನೋಡಿ ಹೀಗೆ ಮಡಚ್ಕೋಬೇಕು ರನ್ನಿಂಗ್ ವೈರ್ನ. ಇವಾಗ ನಾನಿಲ್ಲಿ ವೈಟ್ ಕಲರ್ ವೈರ್ನ ತೊಗೊಂಡು ಜಾಯಿನ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗೆ ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಮಡಚಿ ಫಸ್ಟು ವೈರ್ನ ಫಸ್ಟು ಲೂಪ್ ಒಳಗಡೆ ಹಾಕ್ಕೋಬೇಕು. ಸೆಕೆಂಡು ವೈರ್ನ
2 ಲೂಪ್ ಒಳಗಡೆ ಹಾಕ್ಕೋಬೇಕು. ಸೊ ಬೇಸಿಕ್ ನಾಟ್ಸ್ ಎಲ್ಲ ಯಾರಿಗೆ ಗೊತ್ತಿಲ್ಲ, ಬೇಸಿಕ್ ನಾಟ್ಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಅದರಲ್ಲಿ ನಾನು ಕಲರ್ ವೈರ್ನ ಬಳಸ್ಕೊಂಡು ತೋರಿಸ್ಕೊಟ್ಟಿದ್ದೀನಿ, ಈಸಿಯಾಗಿ ಅರ್ಥ ಆಗುತ್ತೆ. ಇದರಲ್ಲಿ ಅರ್ಥ ಆಗಿಲ್ಲ ಅನ್ನೋರು ನೀವು ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು. ಸೊ ಫಸ್ಟ್ ಟೈಮ್ ಕಲಿಯೋಂಥವ್ರಿಗೆ ಅಂದ್ಬಿಟ್ಟು ಬೇಸಿಕ್ ನಾಟ್ಸು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಅದನ್ನು ನೋಡ್ಬಿಟ್ಟು ನೀವು ಹಾಕ್ಕೋಬೋದು. ಸೊ ನೋಡಿ ಇವಾಗ ಇದು ಸಂಬಾಗಿದೆ, ಈ ಕಡೆ ಸೈಡು ಚೆಕ್ ಮಾಡ್ಕೊಳ್ಳೋಣ. ಸೊ ಫಸ್ಟ್ ಲೈನಲ್ಲಿ ಮಾತ್ರ ಪ್ರತಿಯೊಂದು ನಾಟಿಗೂ ನಾವು ಇದೇ ರೀತಿ ಚೆಕ್ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ನಾಟು ಅಷ್ಟೇ, ನೀವು ಎಷ್ಟು ಟೈಟಾಗಿ ಹಾಕೋತೀರಾ, ಎಷ್ಟು ಲೂಸಾಗಿ ಹಾಕೋತೀರಾ ಅದೇ ರೀತಿಯೇ ಕಂಪ್ಲೀಟ್ ಬ್ಯಾಸ್ಕೆಟ್ ಮುಗಿಯೋವರೆಗೂ ನೀವು ಅದೇ ರೀತಿಯೇ ಹಾಕೋಬೇಕಾಗತ್ತೆ. ಸೊ ಈ ಡಿಸೈನ್ ಬ್ಯಾಸ್ಕೆಟಿಗೆ ಸ್ವಲ್ಪ ಲೂಸಾಗೇ ಇರಬೇಕು ನಾಟು, ತುಂಬ ಟೈಟಾಗಿ ಹಾಕ್ಕೋಬಾರ್ದು. ತುಂಬ ಟೈಟಾಗಿ ಹಾಕ್ಕೊಂಡ್ರೆ ನಮಗೆ ಡಿಸೈನ್ ಅಷ್ಟು ಕ್ಲಿಯರಾಗಿ ಬರೋದಿಲ್ಲ. ನೋಡಿ ಹೀಗೆ. ಇವಾಗ ಇಲ್ಲಿ ಮತ್ತೆ ನಾನು ಕಾಪರ್ ಕಲರ್ ವೈರ್ನ ಜಾಯಿನ್ ಮಾಡ್ಕೊತಾ ಇದ್ದೀನಿ. ಸೊ ನೀವು ಯಾವ ಕಲರ್ ಆದರೂ ವೈರ್ ತೊಗೊಳ್ಳಿ. ಫಸ್ಟು ನೋಡಿ, ಒಂದು ನಾಟಿಗೆ ಒಂದು ಕಲರ್ನ ಯೂಸ್ ಮಾಡಿದ್ರೆ ಇನ್ನೊಂದು ನಾಟಿಗೆ ಇನ್ನೊಂದು ಕಲರ್ನ ಯೂಸ್ ಮಾಡಬೇಕು. ಈ ಡಿಸೈನ್ ಬ್ಯಾಸ್ಕೆಟ್ ಬರಬೇಕು ಅಂದರೆ ನೀವು ಅದೇ ರೀತಿನೇ ಹಾಕೋಬೇಕಾಗತ್ತೆ. ನೋಡಿ ಈ ರೀತಿ ಡಿಸೈನ್ನ ಯಾರು ಹಾಕ್ಕೊಳ್ತೀರಾ ಅವರು ಫಸ್ಟು ನೀವು ಜಾಸ್ತಿ ಪೀಸ್ ವೈರ್, ಅಂದರೆ ಇವಾಗ ನಾನು ವೈಟ್ ಕಲರಲ್ಲಿ 12 ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೆ ಅಲ್ವಾ, 12 ಪೀಸ್ ವೈರ್ನ ನೀವು ಯಾವ ಕಲರಲ್ಲಿ ಕಟ್ ಮಾಡಿರ್ತೀರಾ ಅದೇ ಕಲರ್ ಫಸ್ಟು ರನ್ನಿಂಗ್ ವೈರ್ ತೊಗೋಬೇಕು. ಫಸ್ಟ್ ಲೈನಿಗೆ ರನ್ನಿಂಗ್ ವೈರ್ ಅದೇ ಕಲರಲ್ಲಿ ತೊಗೋಬೇಕಾಗತ್ತೆ. ಪೀಸಲ್ಲಿ ಯಾವ ಕಲರಲ್ಲಿ ಕಟ್ ಮಾಡಿರ್ತೀರಾ ಸೆಕೆಂಡ್ ಲೈನಿಗೆ ಅದು ಬರುತ್ತೆ. ಸೊ ನೀವು ಯಾವ ಕಲರ್ ಜಾಸ್ತಿ ವೈರ್ ಕಟ್ ಮಾಡಿರ್ತೀರಲ್ಲ, ನೀವು ಎಷ್ಟೇ ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕ್ಕೊಳ್ಳಿ, ಯಾವ ಕಲರಲ್ಲಿ ನೀವು ಜಾಸ್ತಿ ವೈರ್ ಕಟ್ ಮಾಡಿರ್ತೀರ ಅದೇ ಕಲರು ಫಸ್ಟ್ ಲೈನಲ್ಲಿ ರನ್ನಿಂಗ್ ವೈರ್ ಬರಬೇಕು. ಆವಾಗಲೇ ನಮಗೆ ಈ ಡಿಸೈನ್ ಕ್ಲಿಯರಾಗಿ ಬರೋದು, ಇಲ್ಲಾಂದರೆ ಈ ಡಿಸೈನ್ ಕ್ಲಿಯರಾಗಿ ಬರೋದಿಲ್ಲ. ನೋಡಿ ಇವಾಗ ನಾನಿಲ್ಲಿ ವೈಟ್ ಕಲರು ವೈರ್ನ ಜಾಯಿನ್ ಮಾಡ್ಕೊತಾ ಇದ್ದೀನಿ. ನೋಡಿ ಇದನ್ನು ಮೇಲ್ಭಾಗಕ್ಕೆ ಮಡ್ಚ್ಕೋಬೇಕು. ಫಸ್ಟ್ ವೈರಲ್ಲಿ ಉಲ್ಟಾ ವೈರ್ ಇದೆಯಲ್ಲ, ಇದನ್ನು ಫಸ್ಟ್ ಲೂಪ್ ಒಳಗಡೆ ಹಾಕ್ಕೊಂಡು ಸೆಕೆಂಡ್ ವೈರಲ್ಲಿ ಉಲ್ಟಾ ವೈರ್ ಇದೆಯಲ್ಲ ಅದನ್ನು 2 ಲೂಪ್ ಒಳಗಡೆ ಹಾಕ್ಕೋಬೇಕು. ಇವಾಗ ನಾಟ್ನ ಟೈಟ್ ಮಾಡ್ಕೋಬೇಕು. ಸೊ ಸ್ಟಾರ್ಟಿಂಗ್ ಹಾಕೋರಿಗೆ ತುಂಬ ಕಷ್ಟ ಆಗುತ್ತೆ. ಸೊ ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿ. ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿಬಿಟ್ಟು ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಹಾಕ್ಕೊಳ್ಳಿ. ಆಮ್ಲ ನಟ್ ಹಾಕೋದೇ ಸ್ವಲ್ಪ ಕಷ್ಟ ಅನಿಸುತ್ತೆ. ಸ್ವಲ್ಪ ಹಾಕಿ ರೂಢಿ ಇರೋರ್ಗಾದರೆ ಈಸಿಯಾಗಿ ಹಾಕ್ಕೋಬೋದು. ಸ್ಟಾರ್ಟಿಂಗ್ ಹಾಕೋರಾದರೆ ಮಿನಿ ಬ್ಯಾಸ್ಕೆಟ್ನ ಟ್ರೈ ಮಾಡಿಬಿಟ್ಟು ಆಮೇಲೆ ನೀವು ದೊಡ್ಡ ಸೈಜ್ ಬ್ಯಾಸ್ಕೆಟ್ನ ಹಾಕ್ಕೊಳ್ಳಿ. ನೋಡಿ ವೈರು ಸಮವಾಗಿ ಬಂದಿದೆ. ಕಡೆ ಸೈಡು ಚೆಕ್ ಮಾಡ್ಕೊಳ್ಳೋಣ. ಇದು ಉದ್ದ ಇದೆ. ನೋಡಿ ಹೀಗೆ. ಸೊ ಈ ಡಿಸೈನ್ ಬ್ಯಾಸ್ಕೆಟ್ ಹಾಕೋರಿಗೆ ಬೇಸು ನಾನು ಸಪ್ರೇಟಾಗಿ ಬೇಸ್ದು ವಿಡಿಯೋ ಮಾಡಿದ್ದೀನಿ. ದೊಡ್ಡ ಸೈಜ್ ಬ್ಯಾಸ್ಕೆಟಲ್ಲಿ ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕೋಬೋದು. ಸೊ ನಾನು ಇದರಲ್ಲಿ ಪೂರ್ತಿಯಾಗಿ ಬೇಸ್ನ ತೋರಿಸ್ಕೊಡ್ತಾ ಇಲ್ಲ, ಇಷ್ಟೇ ತೋರಿಸ್ಕೊಡ್ತಾ ಇರೋದು. ಸೊ ಸ್ಟಾರ್ಟಿಂಗ್ ಕಲಿಯೋರ್ಗೆ ಅಂದ್ಬಿಟ್ಟು ಇನ್ನೊಂದು ನಾಟ್ನ ಹೇಳ್ಕೊಡ್ತಿದ್ದೀನಿ. ಸೊ ಇದಾದಮೇಲೆ ನಾನು ಬೇಸು ಒಂದು ಲೈನ್ ಕಂಪ್ಲೀಟ್ ಮಾಡಿಕೊಂಡು ನೆಕ್ಸ್ಟ್ ಲೈನ್ನ ನಾನು ಯಾವ ರೀತಿ ಹಾಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇದರಲ್ಲಿ ನಿಮಗೆ ಅರ್ಥ ಆಗಿಲ್ಲ ಬೇಸು ನನಗೆ ಅನ್ನೋ ಅಂಥವ್ರು ಬೇಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಈ ಡಿಸೈನ್ದೇ ಬೇಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಸೊ ಅದು ಸ್ವಲ್ಪ ದೊಡ್ಡ ಸೈಜ್ ಪೂಜಾ ಬ್ಯಾಸ್ಕೆಟಿಗೆ ಹಾಕುವಂಥ ಸೈಜಲ್ಲಿ ನಾನು ಬೇಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕೋಬೋದು. ಸೊ ನೀವು ಎಷ್ಟು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕ್ಕೊಂಡು ಮೆಥಡೆಲ್ಲ ಸೇಮ್ ಮೆಥಡೇನೆ. ಸ್ಟಾರ್ಟಿಂಗ್ ಹಾಕೋರಿಗೆ ಕಷ್ಟ ಆಗತ್ತೆ ಅಂಥೇಳಿ ಮಿನಿ ಬ್ಯಾಸ್ಕೆಟ್ನ ತೋರಿಸ್ಕೊಟ್ಟಿರೋವಂಥದ್ದು. ಸೊ ಇದನ್ನು ಹಾಕಿದ್ರೆ ಸ್ವಲ್ಪ ನಿಮಗೆ ಐಡಿಯಾನೂ ಬರುತ್ತೆ, ಸ್ವಲ್ಪ ಈಸಿ ಅನಿಸುತ್ತೆ. ಇವಾಗ ನೋಡಿ 2 ಕಡೆ ವೈರ್ನ ಚೆಕ್ ಮಾಡ್ಕೋಬೇಕು. ಸಂಬಾಗಿದೆ, ಈ ಕಡೆನೂ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಈ ಕಡೆ ಸ್ವಲ್ಪ ಉದ್ದ ಇದೆ. ಸ್ಟಾರ್ಟಿಂಗ್ ಲೈನಲ್ಲಿ ಮಾತ್ರ ನಾವು ಪ್ರತಿಯೊಂದು ವೈರು ಜಾಯಿನ್ ಮಾಡ್ಕೊಂಡಾಗಲೂ ಇದೇ ರೀತಿ ಅಪ್ ಆ್ಯಂಡ್ ಡೌನ್ಸ್ನ ಚೆಕ್ ಮಾಡ್ಕೋಬೇಕಾಗತ್ತೆ, ಮೇಲೆ ಕೆಳಗೆ ಆಗಿದೆಯಾ ವೈರ್ ಅಂತ.
ಸೊ ವೈರ್ ಸಮವಾಗಿರಬೇಕು, ಇಲ್ಲಾಂದರೆ ನಮಗೆ ಎತ್ತರ ಹಾಕಿ ಬ್ಯಾಸ್ಕೆಟ್ ಫಿನಿಶಿಂಗ್ ಮಾಡಬೇಕಾದ್ರೆ ವೈರ್ ಸಾಲದ ಬರುತ್ತೆ. ಸೊ ಅವಾಗ ಮತ್ತೆ ಜಾಯಿನ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಇಲ್ಲೇ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಸೆಕೆಂಡ್ ಲೈನಿಂದ ನಾವು ಯಾವುದೇ ರೀತಿ ವೈರ್ಗಳನ್ನ ಚೆಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಫಸ್ಟ್ ಲೈನಲ್ಲಿ ಮಾತ್ರ ನಾವು ವೈರ್ ಜಾಯಿನ್ ಮಾಡೋದ್ರಿಂದ ಫಸ್ಟ್ ಲೈನಲ್ಲಿ ಮಾತ್ರ ಚೆಕ್ ಮಾಡಿಕೊಂಡ್ರೆ ಸಾಕು. ಸೊ ಇವಾಗ ಇಲ್ಲಿವರೆಗೂ ನಾನು ಏನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ನಿಮ್ಗೆ ಏನೇ ಡೌಟ್ ಇದ್ದರೂ ನೀವು ನಾನು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಇವಾಗ ಈ ಲೈನ್ ಪೂರ್ತಿ ನಾನು ಎಷ್ಟು ಪೀಸ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ ಅಷ್ಟು ಪೀಸ್ ವೈರ್ನು ಈ ಲೈನ್ ಪೂರ್ತಿಯಾಗಿ ಜಾಯಿನ್ ಮಾಡಿಕೊಂಡು ನೆಕ್ಸ್ಟು ಈ ಲೈನ್ನ ಫಿನಿಶಿಂಗ್ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಈ ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ 1 2 3 4 5 6 7 8 9 10 11 ಟೋಟಲಾಗಿ ಇಲ್ಲಿ 11 ನಾಟ್ ಬಂದಿದೆ. ಇವಾಗ ನೋಡಿ ಹೀಗೆ ಫೋಲ್ಡ್ ಮಾಡ್ಕೋಬೇಕು. ಹೀಗೆ ಫೋಲ್ಡ್ ಮಾಡಿಕೊಂಡು ಈ ರನ್ನಿಂಗ್ ವೈರ್ ಅಳತೆಗೆ ಇದನ್ನು ನಾವು ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ ಫಸ್ಟ್ ಲೈನಲ್ಲಿ ಮಾತ್ರ ನಾವು ರನ್ನಿಂಗ್ ವೈರ್ ಇಷ್ಟೇ ತೊಗೋಬೇಕು, ಏಕೆಂದರೆ ಲಾಸ್ಟಲ್ಲಿ ನಾವು ವೈರ್ನ ಕಟ್ ಮಾಡ್ತೀವಿ, ಸುಮ್ಮನೆ ವೈರ್ ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ಒಂದು 4 ರಿಂದ 5 ಇಂಚಷ್ಟು ವೈರ್ನ ಬಿಟ್ಟಿದ್ದೀನಿ. ನೋಡಿ ಇದನ್ನು ಒಳಭಾಗದಲ್ಲಿ ನಾವು ಈ ರೀತಿ ತೂರಿಸ್ಕೋತೀವಿ, ಹಾಗಾಗಿ ಸೊ ವೈರ್ ವೇಸ್ಟ್ ಆಗುತ್ತೆ. ಸುಮ್ಮನೆ ಯಾಕೆ ಅಷ್ಟುದ ವೈರ್ನ ವೇಸ್ಟ್ ಮಾಡೋದು ಅಂಥೇಳಿ ನಾನು ಈ ರೀತಿ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಸೆಕೆಂಡ್ ಲೈನ್ ಯಾವ ರೀತಿ ಹಾಕೋದಂತ ನೋಡೋಣ. ನೋಡಿ ಸೆಕೆಂಡ್ ಲೈನಿಗೆ ನಾನಿಲ್ಲಿ ಕಾಪರ್ ಕಲರ್ ವೈರ್ನ ತೊಗೊಂಡಿದ್ದೀನಿ. ಈ ರನ್ನಿಂಗ್ ವೈರ್ ಇದೆಯಲ್ಲ ಫಸ್ಟ್ ಲೈನಲ್ಲಿ, ಈ ರನ್ನಿಂಗ್ ವೈರ್ ಮೇಲ್ಭಾಗದಲ್ಲಿ ಒಂದು ವೈರ್ ಇದೆ ನೋಡಿ. ಈ ವೈರ್ನ ಅಳತೆ ತೊಗೊಂಡು ನಾವು ಸೆಕೆಂಡ್ ಲೈನ್ನ ಸ್ಟಾರ್ಟ್ ಮಾಡಬೇಕು. ರನ್ನಿಂಗ್ ವೈರ್ನ ಮಡಚ್ಕೋಬೇಕಾಗತ್ತೆ. ಫಸ್ಟ್ ಲೈನಲ್ಲಿ ಇರೋ ರನ್ನಿಂಗ್ ವೈರ್ನ ತೊಗೊಳ್ಬಾರ್ದು. ನೋಡಿ ನಾಟ್ಗಳು ಸ್ವಲ್ಪ ಲೂಸ್ ಆಗಿರುತ್ತೆ. ಇವಾಗ ನೋಡಿ ನಾನು ಅಳತೆ ತೊಗೊಂಡಿದ್ದೀನಲ್ಲ, ಅಳತೆ ತೊಗೊಂಡಿರೋ ವೈರು ಎಡಭಾಗದಲ್ಲಿದೆ, ಸೀದಾ ವೈರ್ ಇದೆ. ರನ್ನಿಂಗ್ ವೈರು, ಬಂಡಲ್ ವೈರು, ಉಲ್ಟಾ ವೈರ್ ಇದೆ, ಬಲಭಾಗದಲ್ಲಿದೆ. ಇವಾಗ ನೋಡಿ ಇಲ್ಲಿ ನಾವು ಸೆಕೆಂಡ್ ಲೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಇಂಟು ಮಾರ್ಕಲ್ಲಿ ವೈರ್ಗಳು ಬಂದಿದೆ. ಇದು ಒಂದು ವೈರ್ ಮಾತ್ರ ಸಿಂಗಲ್ ಇದೆ. ಈ ಒಂದು ವೈರ್ನ ಬಿಟ್ಟು ಈ ಇಂಟು ಮಾರ್ಕಲ್ಲಿ ಏನಿದೆ ಈ ವೈರ್ನ ತೊಗೊಳ್ಬೇಕು ನಾವು ನಾಟ್ ಹಾಕೋದಕ್ಕೆ. ನೋಡಿ ಹೀಗೆ ಈ ವೈರ್ನ ಹೀಗೆ ಮಡಚಿಟ್ಕೋಬೇಕು ಇಂಟು ಮಾರ್ಕಲ್ಲಿ. ಅದ್ರ ಪಕ್ಕದಲ್ಲಿ ಇದೆಯಲ್ಲ ವೈರು, ಆ ವೈರ್ನ ಹೀಗೆ ಸುತ್ತಿಟ್ಕೊಂಡು ರನ್ನಿಂಗ್ ವೈರ್ ಮೇಲ್ಭಾಗಕ್ಕೆ ಮಡಚಿ ಫಸ್ಟ್ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ಸೆಕೆಂಡ್ ವೈರ್ನ ಈ 2 ಲೂಪ್ ಒಳಗಡೆ ಹಾಕ್ಕೋಬೇಕು. ಇವಾಗ ಈ ನಾಟ್ನ ಟೈಟ್ ಮಾಡ್ಕೊಳ್ಳೋಣ. ಸೊ ನಿಮಗೆ ಸೆಕೆಂಡ್ ಲೈನಿಂದ ಈಸಿ ಆಗುತ್ತೆ ಮತ್ತು ಕನ್ಫ್ಯೂಸ್ ಆಗೋದಿಲ್ಲ, ಬೇಗನೂ ಹಾಕ್ಕೋಬೋದು. ಇವಾಗ ಈ ರನ್ನಿಂಗ್ ವೈರು ಸಮವಾಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ ಸಮವಾಗಿದೆ. ನೋಡಿ ಫಸ್ಟ್ ಲೈನಲ್ಲಿ ನಾವು ಈ ರೀತಿ ಮಡಚ್ಕೋತೀವಲ್ವ, ನಿಮಗೆ 6 ವೈರ್ ಬರುತ್ತೆ. ಸೊ ಸೆಕೆಂಡ್ ಲೈನಲ್ಲಿ ನಿಮಗೆ ಆ ರೀತಿ ಬರೋದಿಲ್ಲ, ಯಾಕೆಂದರೆ ನೋಡಿ ಈ ಕಡೆ ಸೈಡಲ್ಲಿ ಡಿವೈಡ್ ಆಗಿದೆ ವೈರ್ಸು. ನೋಡಿ ಇವಾಗ ರನ್ನಿಂಗ್ ವೈರ್ ಮಡಚಿ ಪಕ್ಕದಲ್ಲಿರೋ ಪಕ್ಕ ಇರೋ ವೈರ್ಗಳನ್ನೇ ತೊಗೊಳ್ಬೇಕಾಗತ್ತೆ ನೀವು, ಇಲ್ಲ ಅಂದರೆ ನಾಟು ಕ್ಲಿಯರಾಗಿ ಬರೋದಿಲ್ಲ. ಮತ್ತು ನೀವು ನಾಟ್ ಹಾಕ್ಕೋಬೇಕಾದ್ರೆ ಅಷ್ಟು ವೈರು ಗ್ಯಾಪ್ ಬರ್ದಲೇ ಇರೋ ರೀತಿ ನೀವು ನಾಟ್ ಹಾಕ್ಕೋಬೇಕಾಗತ್ತೆ. ಸೊ ನೋಡಿ ಒಂದು ನಾಟಿಂದ ಇನ್ನೊಂದು ನಾಟಿಗೆ ನಮಗೆ ವೈರು ಗ್ಯಾಪ್ ಜಾಸ್ತಿ ಬರಬಾರ್ದು. ನೋಡಿ ಪಕ್ಕನೇ ಹಾಕ್ಕೋಬೇಕು, ಆವಾಗ ನಮಗೆ ಕ್ಲಿಯರಾಗಿ ಬರುತ್ತೆ. ನೋಡಿ ಹೀಗೆ ಇವಾಗ ರನ್ನಿಂಗ್ ವೈರ್ ಮಡಚಿ ನೋಡಿ ಪಕ್ಕದಲ್ಲಿರೋ ವೈರ್ನ ಹೀಗೆ ಇಂಟು ಮಾರ್ಕಲ್ಲಿ ಇಟ್ಕೋಬೇಕು. ಅದ್ರ ಪಕ್ಕದಲ್ಲಿರೋ ವೈರ್ನ ನೋಡಿ ಹೀಗೆ. ಇವಾಗ ಫಸ್ಟ್ ವೈರ್ನ ಫಸ್ಟು ಲೂಪ್ ಒಳಗಡೆ ಹಾಕಿ ಸೆಕೆಂಡ್ ವೈರ್ನ 2 ಲೂಪ್ ಒಳಗಡೆ ಹಾಕ್ಕೋಬೇಕು. ನೋಡಿ ಹೀಗೆ ಬರುತ್ತೆ. ನೆಕ್ಸ್ಟು ಈ ಕಡೆ ಸೈಡಲ್ಲಿ ಹಾಕ್ಕೋತೀವಲ್ವ, ಆವಾಗ ಈ ನಾಟ್ಗಳನ್ನ ಸ್ವಲ್ಪ ಟೈಟ್ ಮಾಡ್ಕೊಂಡು ಹಾಕ್ಕೋಬೇಕಾಗತ್ತೆ. ನೋಡಿ ಹೀಗೆ. ಇವಾಗ ಇದೇ ರನ್ನಿಂಗ್ ವೈರ್ ಇಟ್ಕೊಂಡು ನಾನು ಇಲ್ಲಿವರೆಗೂ ಕಂಪ್ಲೀಟ್ ಮಾಡ್ಕೋತೀನಿ. ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ ನಾನು ಇಲ್ಲಿ ಸೆಕೆಂಡ್ ಲೈನ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. 2ನೇ ಲೈನ್ ಕಂಪ್ಲೀಟ್ ಆದಮೇಲೆ ನೋಡಿ ಡಿಸೈನ್ ಈ ರೀತಿ ಬರುತ್ತೆ. ಇವಾಗ ಇಲ್ಲಿದೆಯಲ್ಲ ಈ ರನ್ನಿಂಗ್ ವೈರ್ನ ನೋಡಿ, ಈ ರನ್ನಿಂಗ್ ವೈರ್ ಅಳತೆ ತೊಗೋಬಾರ್ದು. ಇದ್ರ ಮೇಲ್ಭಾಗದಲ್ಲಿ ಒಂದು ವೈರ್ ಇದೆಯಲ್ಲ, ಈ ವೈರ್ನ ನಾವು ಅಳತೆ ತೊಗೊಂಡು ಈ ರನ್ನಿಂಗ್ ವೈರ್ನ ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಇವಾಗ ನಮಗೆ 2 ಲೈನ್ ಕಂಪ್ಲೀಟ್ ಆಗಿದೆ. ಇವಾಗ 3ನೇ ಲೈನ್ನ ಹಾಕ್ಕೋಬೇಕು. ಇವಾಗ ನೋಡಿ 3ನೇ ಲೈನಿಗೆ ನಾನಿಲ್ಲಿ ವೈಟ್ ಕಲರು ರನ್ನಿಂಗ್ ವೈರ್ ಆಗಿ ತೊಗೊಳ್ತಾ ಇದ್ದೀನಿ.
ಸೊ ಈ ರೀತಿ ಡಿಸೈನ್ ಬರಬೇಕು ಅನ್ನೋರು ಇದೇ ರೀತಿಯೇ ರನ್ನಿಂಗ್ ವೇರ್ ಚೇಂಜ್ ಮಾಡಿ ತೊಗೋಬೇಕಾಗತ್ತೆ. ಮತ್ತು ಬ್ಯಾಸ್ಕೆಟ್ ಎತ್ತರ ಹಾಕಬೇಕಾದ್ರೂ ಅಷ್ಟೇ ಇದೇ ರೀತಿಯೇ ಹಾಕ್ಕೋಬೇಕಾಗತ್ತೆ. ಸೊ ನೋಡಿ, ಇವಾಗ ಇಲ್ಲಿ ಈ ವೈರ್ನೇ ತೊಗೋಬಾರ್ದು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಈ ನಾಟಲ್ಲಿ 3 ವೈರ್ ಬಂದಿದೆ ನೋಡಿ. ಈ ನಾಟಲ್ಲಿ 3 ವೈರ್ ಬಂದಿದೆ. ಈ ಮಧ್ಯದ ವೈರ್ ಇದೆಯಲ್ಲ, ಈ ಮಧ್ಯದ ವೈರ್ದು ಅಳತೆ ತೊಗೋಬೇಕು ನಾವು. ಈ ಮಧ್ಯದ ವೈರ್ದು ಅಳತೆ ತೊಗೊಂಡು ರನ್ನಿಂಗ್ ವೈರ್ನ ಮಡಚ್ಕೋಬೇಕು. ಮಡಚಿರೋ ವೈರು ಸೀದಾ ವೈರ್ ಬರಬೇಕು, ಎಡಭಾಗದಲ್ಲಿ ಬರಬೇಕು. ಬಂಡಲ್ ವೈರು ರನ್ನಿಂಗ್ ವೈರು ಉಲ್ಟಾ ವೈರ್ ಬರಬೇಕು, ಬಲಭಾಗದಲ್ಲಿ ಬರಬೇಕು. ಇವಾಗ ನೋಡಿ, ಇಲ್ಲೂ ಅಷ್ಟೇ ನಮಗಿಲ್ಲಿ ಇಂಟು ಮಾರ್ಕಲ್ಲಿ ವೈರ್ ಇದೆ ನೋಡಿ. ಇದು ಒಂದು ವೈರ್ ಮಾತ್ರ ಸಿಂಗಲ್ ಒಂಟಿ ವೈರ್ ಇದೆ. ಈ ವೈರ್ನ ಬಿಟ್ಟು ಈ ಇಂಟು ಮಾರ್ಕಲ್ಲಿ ಏನು ವೈರ್ ಇದೆಯಲ್ಲ, ಈ ವೈರ್ನ ತೊಗೊಂಡು ನಾವು ನಾಟ್ ಹಾಕ್ಕೋಬೇಕು ನೋಡಿ. ಹೀಗೆ ನೋಡಿ, ಈ ರೀತಿ. ಇವಾಗ ಈ ರನ್ನಿಂಗ್ ವೈರ್ ಅಳತೆ ತೊಗೊಂಡಿದ್ವಲ್ವ, ಇದು ಸಮವಾಗಿದೆಯಾ ಚೆಕ್ ಮಾಡಬೇಕು ನೋಡಿ. ಇಷ್ಟು ಕಮ್ಮಿ ಇದೆ. ಈಗ ಸ್ವಲ್ಪ ಇದನ್ನು ಲೂಸ್ ಮಾಡಿಕೊಂಡು ಈ ಕಡೆ ಸೈಡಲ್ಲಿ ಎಳ್ಕೊಳ್ಳೋಣ ನೋಡಿ. ಇವಾಗ ನೋಡಿ ಸಮವಾಗಿದೆ. ಇವಾಗ ಇಲ್ಲಿಂದ ನಾವು ನಾಟ್ನ ಕಂಟಿನ್ಯೂ ಮಾಡ್ಕೋಬೇಕು. ಸೊ ನೀವು ಈ ಡಿಸೈನ್ ಸೇಮ್ ಡಿಸೈನ್ ಬರಬೇಕು ಅಂದರೆ ಇದೇ ರೀತಿಯೇ ನೀವು ಹಾಕ್ಕೋಬೇಕಾಗತ್ತೆ. ಒಂದು ಲೈನು ಒಂದು ಕಲರ್ ರನ್ನಿಂಗ್ ವೇರ್ ತೊಗೊಂಡ್ರೆ ಇನ್ನೊಂದು ಲೈನಲ್ಲಿ ಇನ್ನೊಂದು ಕಲರ್ ರನ್ನಿಂಗ್ ವೇರ್ ತೊಗೋಬೇಕಾಗತ್ತೆ. ಆದರೆ ನೋಡಿ, ಬೇಸು ನೀವು ಕರೆಕ್ಟಾಗಿ ಹಾಕ್ಕೋಬೇಕಾಗತ್ತೆ. ಫಸ್ಟ್ ಲೈನಲ್ಲಿ ನೀವು ಯಾವ ಕಲರ್ ರನ್ನಿಂಗ್ ವೈರ್ ಬಳಸಿರ್ತೀರಾ, ಬೇಸ್ ಕೊನೆ ಆಗಬೇಕಾದ್ರೆ ಅದೇ ಕಲರ್ ರನ್ನಿಂಗ್ ವೈರೇ ಕೊನೆ ಆಗಬೇಕು. ನೀವು ಈ ಕಲರಲ್ಲಿ ಕೊನೆ ಮಾಡಿದ್ರೆ ನಿಮಗೆ ಈ ಡಿಸೈನ್ ಕರೆಕ್ಟಾಗಿ ಬರೋದಿಲ್ಲ. ಎತ್ತರ ಹಾಕಬೇಕಾದ್ರೆ ಡಿಸೈನ್ ಕರೆಕ್ಟಾಗಿ ಬರೋದಿಲ್ಲ. ಸೊ ಬೇಸಲ್ಲಿ ನಾನು ಫಸ್ಟ್ ಲೈನು ವೈಟ್ ಕಲರ್ ರನ್ನಿಂಗ್ ವೇರ್ ತೊಗೊಂಡಿದ್ದೀನಿ. ಇವಾಗ ಈ ವೈಟ್ ಕಲರ್ ರನ್ನಿಂಗ್ ವೇರೇ ತೊಗೊಂಡು ಬೇಸ್ನ ಎಂಡ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಕಡೆ ಸೈಡಲ್ಲಿ ಈ ಲೈನ್ ಹಾಕಿದ್ರೆ ಒಂದು ಸೈಡು ಬೇಸು ನಮಗೆ ಕಂಪ್ಲೀಟ್ ಆಗುತ್ತೆ. ಇದು ತುಂಬ ಸ್ಮಾಲ್ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ 5 ಲೈನು ನಾನು ಬೇಸ್ನ ಹಾಕೋತಾ ಇದ್ದೀನಿ. ಸೊ ಇವಾಗ ಈ ಕಡೆ ಸೈಡಲ್ಲಿ 2 ಲೈನ್ ಕಂಪ್ಲೀಟ್ ಆದರೆ ಕೆಳಭಾಗದಲ್ಲಿ 2 ಲೈನ್ ಹಾಕ್ಕೊಂಡ್ರೆ ನಮಗೆ 5 ಲೈನ್ ಬೇಸ್ ಕಂಪ್ಲೀಟ್ ಆಗುತ್ತೆ. ನೀವು ಯಾವ ಕಲರ್ ಆದರೂ ಬಳಸ್ಬೋದು, ವೈಟ್ ಬಳಸ್ಬೇಕಂತ ಇಲ್ಲ. ವೈಟ್ ಬಳಸಿದ್ರೆ ಲುಕ್ ಆಗಿರುತ್ತೆ, ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ವೈಟ್ ಬಿಟ್ಟು ನೀವು ಬೇರೆ 2 ಕಲರ್ ಲೈಟ್ ಡಾರ್ಕ್ ಕಲರ್ ಕೂಡ ತೊಗೊಂಡು ಹಾಕ್ಕೋಬೋದು. ಸೊ ನೋಡಿ, ಹೀಗೆ ಇವಾಗ ಇದೇ ರನ್ನಿಂಗ್ ವೇರ್ ಇಟ್ಕೊಂಡು ನಾನು ಇಲ್ಲಿವರೆಗೂ ನಾಟ್ ಹಾಕ್ಕೋತೀನಿ. ನಾಟ್ ಹಾಕ್ಕೊಂಡು ನೆಕ್ಸ್ಟ್ ತೋರಿಸ್ಕೊಡ್ತೀನಿ ಯಾವ ರೀತಿ ಹಾಕ್ಕೋಬೇಕಂತ. ಇವಾಗ ನೋಡಿ 3 ಲೈನ್ ಪೂರ್ತಿಯಾಗಿ ಕಂಪ್ಲೀಟ್ ಆಗಿದೆ. ಇವಾಗ ಇಲ್ಲಿ ನೋಡಿ, ಈ ರನ್ನಿಂಗ್ ವೇರ್ ಅಳತೆ ತೊಗೊಂಡು ನಾನು ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ಹೀಗೆ ಇವಾಗ ನಮಗೆ ಬೇಸಲ್ಲಿ 3 ಲೈನು ಕಂಪ್ಲೀಟ್ ಆಗಿದೆ. ಇವಾಗ ಈ ಕಡೆ ಸೈಡಲ್ಲಿ ಹಾಕ್ಕೋಬೇಕು ನೋಡಿ. ಈ ಕಡೆ ಸೈಡಲ್ಲಿ ಹಾಕ್ಕೋಬೇಕಾದ್ರೆ ನಾವು ಈ ರೀತಿ ಉಲ್ಟಾ ತಿರುಗಿಸ್ಕೊಂಡೇ ಹಾಕ್ಕೋಬೇಕಾಗತ್ತೆ. ಮೇಲ್ಭಾಗದಲ್ಲಿರೋದು ಕೆಳಭಾಗದಲ್ಲಿ ಬರುತ್ತೆ, ಕೆಳಭಾಗದಲ್ಲಿರೋದು ಮೇಲ್ಭಾಗಕ್ಕೆ ಬರುತ್ತೆ. ಸೊ ಇವಾಗ ನೋಡಿ, ಇಲ್ಲೆಲ್ಲ ವೈರ್ಗಳು ಸ್ವಲ್ಪ ಲೂಸ್ ಆಗಿದೆ. ಈ ಲೈನ್ ಹಾಕ್ಕೋಬೇಕಾದ್ರೆ ಸ್ವಲ್ಪ ಈ ರೀತಿ ವೈರ್ನ ಟೈಟ್ ಮಾಡಿಕೊಂಡು ನಾವು ಹಾಕ್ಕೋಬೇಕಾಗತ್ತೆ. ಇಲ್ಲಾಂದರೆ ತುಂಬ ಲೂಸಾಗಿ ಬಂದುಬಿಡುತ್ತೆ ಬ್ಯಾಗು. ಸೊ ಈ ಡಿಸೈನ್ ಹಾಕ್ಕೊಳ್ಳೋರು ಸ್ವಲ್ಪ ಲೂಸಾಗೆ ಹಾಕ್ಕೊಳ್ಳಿ. ತುಂಬ ಟೈಟಾಗಿ ಹಾಕ್ಕೊಂಡ್ರೆ ನಮಗೆ ಡಿಸೈನ್ ಅಷ್ಟು ಕ್ಲಿಯರಾಗಿ ಬರೋದಿಲ್ಲ. ಸ್ವಲ್ಪ ಲೂಸಾಗಿರಲಿ. ಇವಾಗ ನೋಡಿ, ಈ ಕಡೆ ಸೈಡಲ್ಲಿ ನಾವು ಸೆಕೆಂಡ್ ಲೈನ್ನ ಹಾಕ್ಕೋತಿದ್ದೀವಲ್ವಾ, ಫಸ್ಟ್ ಲೈನಲ್ಲಿ ರನ್ನಿಂಗ್ ವೈರು ವೈಟ್ ಕಲರ್ ಬಂದಿರೋದ್ರಿಂದ ಸೆಕೆಂಡ್ ಲೈನಲ್ಲಿ ನಾನು ಕಾಪರ್ ಕಲರ್ ರನ್ನಿಂಗ್ ವೈರ್ ಯೂಸ್ ಮಾಡ್ತಾಯಿದ್ದೀನಿ ನೋಡಿ. ಈ ಮೂಲೆಯಲ್ಲಿ ಒಂದು ವೈರ್ ಇದೆಯಲ್ಲ, ಈ ಕಾರ್ನರಲ್ಲಿರೋ ವೈರ್ನ ತೊಗೋಬೇಕು ನಾವು. ತೊಗೊಂಡು ಈ ರನ್ನಿಂಗ್ ವೈರ್ನ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೋಡಿ, ಇಲ್ಲಿ ಇಂಟು ಮಾರ್ಕಲ್ಲಿ ಬಂದಿದೆಯಲ್ಲ, ಈ ವೈರ್ನ ತೊಗೋಬೇಕು, ಈ ವೈರ್ನ ಬಿಡಬೇಕು. ಸೇಮ್ ನಾವು ಕೆಳಭಾಗದಲ್ಲಿ ಯಾವ ರೀತಿ ಹಾಕ್ಕೊಂಡಿದ್ದೀವಲ್ಲ ಅದೇ ರೀತಿಯೇ ಇಲ್ಲಿ ಕೂಡ ನಾವು ಬೇಸ್ನ ಹಾಕ್ಕೋಬೇಕು.
ಸೇಮ್ 2 ಲೈನ್ ಬರುತ್ತೆ. ಒಂದು ಲೈನು ಕಾಪರ್ ಕಲರ್ ವೈರಲ್ಲಿ ಬರುತ್ತೆ, ಇನ್ನೊಂದು ಲೈನು ವೈಟ್ ಕಲರ್ ವೈರಲ್ಲಿ ರನ್ನಿಂಗ್ ವೈರಾಗಿ ಬರುತ್ತೆ. ಇವಾಗ ಈ ವೈರ್ ಸಮ್ಮಾಗಿದೆ ಅಂತ ಚೆಕ್ ಮಾಡ್ಕೋಬೇಕು. ನೋಡಿ ವೈಟ್ ಕಲರ್ ಉದ್ದ ಇದೆ, ಕಾಪರ್ ಕಲರ್ ವೈರ್ ಸ್ವಲ್ಪ ಕಮ್ಮಿ ಇದೆ. ಇದನ್ನು ನೋಡಿ ಇವಾಗ ಸಮ್ಮಾಗಿದೆ. ಇವಾಗ ನಾನು ಈ ಕಡೆ ಸೈಡಲ್ಲಿ ಯಾವ ರೀತಿ ತೋರಿಸ್ಕೊಟ್ನಲ್ವ ಅದೇ ರೀತಿಯೇ ಈ ಕಡೆ ಸೈಡಲ್ಲಿ ಕೂಡ ಬೇಸ್ ಹಾಕ್ಕೋಬೇಕಾಗುತ್ತೆ. ಇನ್ನೂ 2 ಲೈನ್ ಬೇಸ್ ಹಾಕ್ಕೋಬೇಕು. ಒಂದು ಲೈನು ಕಾಪರ್ ಕಲರ್ ತೊಗೋತೀನಿ ರನ್ನಿಂಗ್ ವೈರಾಗಿ, ಇನ್ನೊಂದು ಲೈನು ವೈಟ್ ಕಲರಲ್ಲಿ ತೊಗೋತೀನಿ. ಸೊ ಈ ಡಿಸೈನಿಗೆ ನಾವು ಫಸ್ಟ್ ಲೈನಲ್ಲಿ ಯಾವ ಕಲರ್ ರನ್ನಿಂಗ್ ವೈರ್ ತೊಗೋತೀವಿ, ಲಾಸ್ಟ್ ಲೈನ್ ಬೇಸಲ್ಲಿ ಲಾಸ್ಟ್ ಲೈನು ಅದೇ ಕಲರು ರನ್ನಿಂಗ್ ವೈರಾಗಿ ಬರಬೇಕಾಗುತ್ತೆ. ಇವಾಗ ನೋಡಿ ಈ ಸೆಂಟರ್ ಲೈನ್ ಅಲ್ವಾ, ಸೆಂಟರ್ ಲೈನ್ ಬಿಟ್ಟು ಈ ಕಡೆ ಸೈಡಲ್ಲಿ 2 ಲೈನ್ ಬೇಸ್ ಹಾಕ್ಕೊಂಡಿದ್ದೀನಲ್ಲ, ಅದೇ ರೀತಿ ಈ ಕಡೆ ಸೈಡಲ್ಲೂ ನಾನು 2 ಲೈನ್ ಬೇಸ್ ಹಾಕೋತೀನಿ. ಇವಾಗ ಇದೇ ರನ್ನಿಂಗ್ ವೈರ್ ತೊಗೊಂಡು ನೋಡಿ ಇಲ್ಲಿವರೆಗೂ ನಾಟ್ ಹಾಕ್ಕೊಂಡು ಈ ರನ್ನಿಂಗ್ ವೈರ್ನ ಕಟ್ ಮಾಡಿ ನೆಕ್ಸ್ಟ್ ಲೈನಿಗೆ ನಾನು ವೈಟ್ ಕಲರ್ ರನ್ನಿಂಗ್ ವೈರ್ ತೊಗೊಂಡು ಇನ್ನೊಂದು ಲೈನ್ ಬೇಸ್ ಹಾಕ್ಕೊಂಡು ಬೇಸ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ. ಇನ್ ಕೇಸ್ ಬೇಸಲ್ಲಿ ಏನಾದರೂ ಡೌಟ್ ಇದ್ದು ನನಗೆ ಬೇಸ್ ಅರ್ಥ ಆಗಿಲ್ಲ ಅನ್ನೋರು ಬೇಸ್ದು ಸಪ್ರೇಟಾಗಿ ಈ ಡಿಸೈನ್ದು ಬೇಸ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಸ್ವಲ್ಪ ದೊಡ್ಡ ಸೈಜ್ ಪೂಜಾ ಬ್ಯಾಸ್ಕೆಟ್ ಸೈಜಲ್ಲಿ ಮಾಡಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಹಾಕ್ಕೋಬೋದು. ಸೊ ಅದರಲ್ಲಿ ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ, ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಇದರಲ್ಲಿ ಅರ್ಥ ಆಗಿಲ್ಲ ಅನ್ನೋರು ನೀವು ಅದನ್ನು ಒಂದು ಸತಿ ನೋಡ್ಬೋದು. ಆ ವಿಡಿಯೋ ನೋಡಿದ್ರೆ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಸೊ ಇದು ಡಿಸೈನ್ ನೋಡೋದಕ್ಕೆ ಹಿಂಗೆ ಕಾಣುತ್ತೆ ಫ್ರೆಂಡ್ಸ್, ತುಂಬ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ಸೊ ಇವಾಗ ಇದೇ ರನ್ನಿಂಗ್ ವೈರ್ ಇಟ್ಕೊಂಡು ನಾನು ಇಲ್ಲಿವರೆಗೂ ಹಾಕ್ಕೊಂಡು ಇನ್ನೊಂದು ಲೈನ್ ಹಾಕ್ಕೊಂಡು ಬೇಸ್ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನೆಕ್ಸ್ಟ್ ಹೈಟ್ನ ಯಾವ ರೀತಿ ಹಾಕ್ಕೋಬೇಕು ಅನ್ನೋದು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ಬೇಸ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಬೇಸ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ನೋಡಿ ಸೆಂಟರ್ ಲೈನ್ ಬಿಟ್ಟರೆ ಆ ಕಡೆ ಸೈಡಲ್ಲಿ 2 ಲೈನು, ಈ ಕಡೆ ಸೈಡಲ್ಲಿ 2 ಲೈನು, ಸೆಂಟರ್ ಲೈನ್ ಸೇರಿಸಿದ್ರೆ 3 ಲೈನು. ನೋಡಿ ಟೋಟಲಾಗಿ 1 2 3 4 5 ಲೈನು ನಾನು ಬೇಸ್ ಹಾಕ್ಕೊಂಡಿದ್ದೀನಿ. ಸೆಂಟರ್ ಲೈನ್ ಸೇರಿಸಿದ್ರೆ 1 2 3, ಈ ಕಡೆ ಸೈಡಲ್ಲಿ 3 ಲೈನು, ಸೆಂಟರ್ ಲೈನ್ ಸೇರಿಸಿದ್ರೆ 1 2 3, ಈ ಕಡೆ ಸೈಡು 3 ಆಗುತ್ತೆ. ಸೆಂಟರ್ ಲೈನ್ ಬಿಟ್ಟರೆ 2 ಲೈನು, ಟೋಟಲಾಗಿ 5 ಲೈನ್ ಬೇಸನ್ನ ನಾನು ಇಲ್ಲಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಬೇಸ್ ಕಂಪ್ಲೀಟ್ ಆದಮೇಲೆ ನಮ್ಗೆ ಈ ರೀತಿ ಬರುತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು ಡಿಸೈನು ಕ್ಲಿಯರಾಗಿ ಕಾಣಿಸ್ತಾ ಇದೆ. ಸೊ 1 2 ಲೈನ್ ಹಾಕಿದ್ರೆ ನಮ್ಗೆ ಅಷ್ಟು ಡಿಸೈನ್ ಕ್ಲಿಯರಾಗಿ ಬರೋದಿಲ್ಲ. ಬೇಸ್ ಕಂಪ್ಲೀಟ್ ಆದಮೇಲೆ ನಮಗೆ ಡಿಸೈನ್ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಇವಾಗ ಎತ್ತರನ ಯಾವ ರೀತಿ ಹಾಕ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಸೊ ಇವಾಗ ನೋಡಿ ಎತ್ತರನ ಹಾಕ್ಕೋಬೇಕು. ಎತ್ತರ ಹಾಕ್ಕೊಳ್ಳೋದಕ್ಕೆ ಮುಂಚೆ ಬೇಸಲ್ಲಿ ಇನ್ನೊಂದು ಸ್ವಲ್ಪ ಕಂಪ್ಲೀಟ್ ಮಾಡ್ಕೊಳ್ಳೋ ಅಂಥದ್ದಿದೆ. ಇವಾಗ ನೋಡಿ ಇಲ್ಲಿ ಸ್ಟಾರ್ಟಿಂಗಲ್ಲಿ ನಾವು ರನ್ನಿಂಗ್ ವೈರ್ ತೊಗೋಬೇಕಾದ್ರೆ, ಸ್ಟಾರ್ಟಿಂಗ್ ಲೈನಲ್ಲಿ ರನ್ನಿಂಗ್ ವೈರ್ ತೊಗೋಬೇಕಾದ್ರೆ ನಾನೊಂದು 3 ಇಂದ 4 ಇಂಚಷ್ಟು ಉದ್ದ ವೈರ್ನ ಬಿಟ್ಕೊಂಡಿದ್ದೆ ಅಲ್ವಾ. ನೋಡಿ ಈ ಕಡೆನೂ ಅಷ್ಟೇ, ಈ ಕಡೆನೂ ಅಷ್ಟೇ. ಏನಕ್ಕೆ ಅಂತ ನಿಮ್ಗೆ ಇವಾಗ ಅರ್ಥ ಆಗುತ್ತೆ. ನೋಡಿ ಇಲ್ಲಿ ಈ ಕಾರ್ನರ್ ಏನಿದೆ ನೋಡಿ, ಇಲ್ಲಿ ಇಂಟು ಮಾರ್ಕಲ್ಲಿ ವೈರ್ ಇದೆ. ಸೊ ಈ ಕಡೆನೂ ಇಂಟು ಮಾರ್ಕಲ್ ವೈರ್ ಇದೆ, ಈ ಕಡೆನೂ ಇಂಟು ಮಾರ್ಕಲ್ ವೈರ್ ಇದೆ. ಈ ಒಂದು ವೈರ್ ಮಾತ್ರ ನಮಗೆ ಸಿಂಗಲ್ ಇದೆ. ಸೊ ಅದೇ ರೀತಿ ಈ ಕಡೆ ಸೈಡಲ್ಲೂ ನೀವು ನೋಡ್ಬೋದು. ನೋಡಿ ಇದು ಸ್ಟಾರ್ಟಿಂಗ್ ಹಾಕ್ಕೊಂಡಿದ್ದ ಲೈನು, ನೋಡಿ ಇಲ್ಲೂ ಇಂಟು ಮಾರ್ಕಲ್ ವೈರ್ ಇದೆ, ಇಲ್ಲೂ ಇಂಟು ಮಾರ್ಕಲ್ಲಿ ವೈರ್ ಇದೆ. ಸೊ 2 ವೈರ್ ಇಂಟು ಮಾರ್ಕಲ್ಲಿ ಇರೋದು, ನಾವು ಆಮ್ಲ ನಟ್ ಹಾಕೋಬೇಕಾದ್ರೆ ಈ ರೀತಿ 2 ವೈರು ಇಂಟು ಮಾರ್ಕಲ್ಲಿ ಇರೋದನ್ನ ತೊಗೊಳ್ಳೋದು. ಸೊ ಈ ವೈರ್ ಮಾತ್ರ ಸಿಂಗಲ್ ಇದೆ. ಇವಾಗ ಈ ವೈರ್ ಎಷ್ಟು ಲೆಂತಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ, ಈ ವೈರ್ ಕೂಡ ಅಷ್ಟೇ ಲೆಂತಲ್ಲಿ ನಾವು ಕಟ್ ಮಾಡ್ಕೋಬೇಕು. ಸೊ ನಮಗೆ ನೋಡಿ ಇಲ್ಲಿಂದ ಇಷ್ಟುದ್ದ ವೈರು ವೇಸ್ಟ್ ಆಗುತ್ತೆ. ಹಾಗಾಗಿ ನಾನು ರನ್ನಿಂಗ್ ವೈರು ಫಸ್ಟ್ ಲೈನಲ್ಲಿ ಆಮ್ಲ ನಟ್ ಬ್ಯಾಸ್ಕೆಟ್ ಹಾಕೋವಂಥವ್ರು ಫಸ್ಟ್ ಲೈನಲ್ಲಿ ಒಂದು 4 ಇಂದ 5 ಇಂಚಷ್ಟು ಉದ್ದ ರನ್ನಿಂಗ್ ವೈರ್ನ ಬಿಟ್ಟರೆ ಸಾಕಾಗತ್ತೆ. ಸೊ ನಾವು ಕಟ್ ಮಾಡಿರೋ ವೈರಲ್ಲಿ ಫೋಲ್ಡ್ ಮಾಡಿಕೊಂಡು ಒಂದು ಭಾಗದಷ್ಟು ತೊಗೊಳ್ತೀವಲ್ವ, ಆ ರೀತಿ ತೊಗೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಸೊ ಇವಾಗ ನೋಡಿ ಇಲ್ಲಿ ಇಂಟು ಮಾರ್ಕಲ್ಲಿದೆ, ಇಲ್ಲಿ ಇಂಟು ಮಾರ್ಕಲ್ಲಿದೆ. ಸೊ ಇದನ್ನು ಮಾತ್ರ ನೀವು ವೈರ್ ಕಟ್ ಮಾಡೋದಕ್ಕೆ ಮುಂಚೆ 1-2 ಸತಿ ಚೆಕ್ ಮಾಡ್ಕೊಳ್ಳಿ. ಇದು ಇಂಟು ಮಾರ್ಕಲ್ಲಿದೆ, ಇದು ಇಂಟು ಮಾರ್ಕಲ್ಲಿದೆ. ಇದು ಒಂದು ವೈರ್ ಮಾತ್ರ ನಮಗೆ ಸಪ್ರೇಟ್ ಆಗಿದೆ. ಈ ಒಂದು ವೈರ್ ಇದೆಯಲ್ಲ, ಈ ಒಂದು ವೈರ್ನ ಸಪ್ರೇಟಾಗಿರೋ ಒಂದು ವೈರ್ನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಹೀಗೆ ಒಂದು 3 ಇಂದ 4 ಇಂಚಷ್ಟು ಉದ್ದ ವೈರ್ನ ಬಿಟ್ಟು ಕಟ್ ಮಾಡ್ಕೋಬೇಕು. ನೋಡಿ ಇದೇ ರೀತಿ. ಇವಾಗ ಈ ಕಡೆ ಸೈಡಲ್ಲೂ ಅಷ್ಟೇ. ನೋಡಿ ಇಲ್ಲೂ ಇಂಟು ಮಾರ್ಕಲ್ ವೈರ್ ಇದೆ, ಇಲ್ಲೂ ಇಂಟು ಮಾರ್ಕಲ್ಲಿ ವೈರ್ ಇದೆ. ನೋಡಿ ನೀವು ಇಲ್ಲಿ ನೋಡ್ಬೋದು. ನೋಡಿ ಇಲ್ಲೂ ಇಂಟು ಮಾರ್ಕಲ್ಲಿದೆ, ಇಲ್ಲೂ ಇಂಟು ಮಾರ್ಕಲ್ಲಿದೆ. ಈ ವೈರ್ ಮಾತ್ರ ನಮಗೆ ಸಿಂಗಲ್ ವೈರ್ ಇದೆ. ಸೊ ಇದನ್ನು ನಾನು ಕಟ್ ಮಾಡ್ಕೊತೀನಿ. ನೋಡಿ ಹೀಗೆ. ಇವಾಗ ಅದೇ ರೀತಿ ಈ ಕಡೆ ಸೈಡಲ್ಲಿ ಕೂಡ ನಾವು ಕಟ್ ಮಾಡ್ಕೋಬೇಕು. ನೋಡಿ ಇಲ್ಲೂ ಇಂಟು ಮಾರ್ಕಲ್ಲಿದೆ, ಇಲ್ಲೂ ಇಂಟು ಮಾರ್ಕಲ್ಲಿದೆ. ಆಮೇಲೆ ಕಟ್ ಮಾಡಬೇಕಾದ್ರೆ ಇಂಟು ಮಾರ್ಕಲ್ಲಿರೋ ವೈರ್ನ ಕಟ್ ಮಾಡಿಬಿಟ್ಟಿರ ಮತ್ತೆ ಎಲ್ಲ ಬಿಚ್ಚಿ ಹಾಕ್ಕೋಬೇಕಾಗತ್ತೆ.
ಸೊ ನೋಡಿ, ಇಲ್ಲಿ ಇಂಟು ಇದೆ, ಇಲ್ಲೂ ಇಂಟು ಇದೆ, ಇದು ಸಿಂಗಲ್ ವೈರ್ ಇದೆ. ಸೊ ಈ ಸಿಂಗಲ್ ವೈರ್ ಇರೋದನ್ನು 4 ರಿಂದ 5 ಇಂಚಷ್ಟು ಉದ್ದ ವೈರ್ನ ಬಿಟ್ಟು ಕಟ್ ಮಾಡ್ಕೋಬೇಕು. ನೋಡಿ ಹೀಗೆ. ಅದೇ ರೀತಿ ಈ ಕಡೆ ಸೈಡಲ್ಲಿ ಕೂಡ ನಾವು ಕಟ್ ಮಾಡ್ಕೋಬೇಕು. ನೋಡಿ, ಇಲ್ಲೂ ಇಂಟು ಮಾರ್ಕಲ್ಲಿದೆ, ಇಲ್ಲೂ ಇಂಟು ಮಾರ್ಕಲ್ಲಿದೆ. ನೀವು ಮಿಸ್ಸಾಗಿ ಇದನ್ನು ಕಟ್ ಮಾಡೋಕ್ಕೋಗಿ ಇದನ್ನು ಕಟ್ ಮಾಡಿದ್ರೆ ಮತ್ತೆ ಎಲ್ಲ ಬಿಚ್ಚಿ ಹಾಕ್ಕೋಬೇಕಾಗತ್ತೆ. ಸೊ ನೋಡಿ, ಇಲ್ಲಿ ಇಂಟು ಇದೆ, ಇಲ್ಲಿ ಇಂಟು ಇದೆ. ಇವಾಗ ಇದು ಸಿಂಗಲ್ ವೈರ್ ಇದೆಯಲ್ಲ, ಈ ಸಿಂಗಲ್ ವೈರ್ನ ನಾವು ಕಟ್ ಮಾಡ್ಕೋಬೇಕು. ಇವಾಗ ನೋಡಿ, 4 ಸೈಡು ನಾನು ಸಿಂಗಲ್ ವೈರ್ನ ಕಟ್ ಮಾಡ್ಕೊಂಡಿದ್ದೀನಿ. ಆಲ್ರೆಡಿ ಇಲ್ಲಿ ಸೆಂಟ್ರಲ್ ನಾವು ಚಿಕ್ಕದಾಗೆ ಬಿಟ್ಟಿರೋದ್ರಿಂದ ಸೆಂಟ್ರಲ್ ಕಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ಇನ್ ಕೇಸ್ ಏನಾದರೂ ನೀವು ಕಟ್ ಮಾಡಿರೋ ವೈರಲ್ಲಿ ಅರ್ಧ ಭಾಗದಷ್ಟು ನೀವು ಸೆಂಟ್ರಲ್ ತೊಗೊಂಡ್ರೆ ನೋಡಿ, ಇಷ್ಟುದ ವೈರು ಮತ್ತೆ ನಿಮಗೆ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ನಾನು ವೈರ್ನ ವೇಸ್ಟ್ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ನಾನು ಚಿಕ್ಕದಾಗಿ ವೈರ್ನ ತೊಗೊಂಡಿರೋವಂಥದ್ದು. ಇವಾಗ ಈ ಕಟ್ ಮಾಡಿರೋ ವೈರ್ಗಳಿದೆಯಲ್ಲ, ಈ ಕಟ್ ಮಾಡಿರೋ ವೈರ್ಗಳನ್ನ ನೋಡಿ, ಫಸ್ಟ್ ನಾಟಲ್ಲೇ ಒಳಭಾಗಕ್ಕೆ ತೂರಿಸ್ಕೋಬಾರ್ದು. ಸೆಕೆಂಡ್ ನಾಟಿಂದ ನಾವು ಈ ವೈರ್ನ ಒಳಭಾಗಕ್ಕೆ ತೂರಿಸ್ಕೋಬೇಕು. ನೋಡಿ, ಫಸ್ಟ್ ನಾಟಿಗೆ ತೂರಿಸ್ಬಾರ್ದು. ಫಸ್ಟ್ ನಾಟಿಗೆ ತೂರಿಸಿದ್ರೆ ವೈರು ಬಿಚ್ಕೊಂಡು ಬಿಡುತ್ತೆ. ನೋಡಿ ಹೀಗೆ. ಆಮೇಲೆ ಇದು ಎತ್ತರ ಬರುತ್ತಲ್ಲ, ಎತ್ತರಕ್ಕೆ ಬೇಕಾದರೂ ನೀವು ಹಾಕ್ಕೋಬೋದು. ಸೊ ಈ ವೈರ್ನ ಹಾಗೆ ಬಿಟ್ಟರೆ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ವೈರ್ನ ಹಾಗೆ ಬಿಟ್ಕೋಬೇಡಿ, ಒಳಭಾಗಕ್ಕೆ ತೂರಿಸ್ಬಿಟ್ಟು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೊಂಡ್ಬಿಡಿ. ನೋಡಿ, ಈ ಕಡೆ ಸೈಡು ಅಷ್ಟೇ ಇದೇ ರೀತಿ ಒಳಭಾಗಕ್ಕೆ ತೂರಿಸ್ಕೋಬೇಕು. ಇದು ಸ್ಮಾಲ್ ಸೈಜ್ ಬ್ಯಾಗ್ ಆಗಿರೋದ್ರಿಂದ ನಾವು 5 ಲೈನ್ ಬೇಸ್ ಹಾಕಿರೋದ್ರಿಂದ ನನಗೆ ನೋಡಿ ಇನ್ನೂ ಇಷ್ಟು ವೈರ್ ಮಿಕ್ಕಿದೆ. ವೈರ್ನ ನಾನು ಕಟ್ ಮಾಡ್ಕೋತೀನಿ, ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡ್ಕೋತೀನಿ. ನೋಡಿ ಈ ರೀತಿ 6 ಸೈಡ್ ಏನು ವೈರ್ ನಾವು ಕಟ್ ಮಾಡ್ಕೊಂಡಿದ್ದೀವಲ್ವ, 6 ವೈರ್ನ ನಾವು ಇದೇ ರೀತಿ ಒಳಭಾಗಕ್ಕೆ ತೂರಿಸ್ಕೋಬೇಕು. ಆಮ್ಲಾ ನಟ್ ಬ್ಯಾಸ್ಕೆಟ್ ಹಾಕೋರು 6 ಸೈಡು ಕಾರ್ನರ್ ಬರುತ್ತೆ ನಮಗೆ. ನೀವು ಯಾವ ಸೈಜ್ ಬ್ಯಾಸ್ಕೆಟ್ ಬೇಕಾದರೂ ಹಾಕ್ಕೊಳ್ಳಿ. ತುಂಬ ಚಿಕ್ಕದು ಹಾಕಿದ್ರು ಅಷ್ಟೇ, ತುಂಬ ದೊಡ್ಡದು ಹಾಕ್ಕೊಂಡ್ರು ಅಷ್ಟೇ, ನಮಗೆ 6 ಕಾರ್ನರ್ ಅಂತೂ ಬಂದೇ ಬರುತ್ತೆ. ಸೊ ಇವಾಗ ಇದನ್ನು ಯಾವ ರೀತಿ ತೋರಿಸ್ಕೊಂಡೆ, ಇನ್ನು ಮಿಕ್ಕಿದ 4 ಕಡೆ ನಾನು ಇದೇ ರೀತಿ ವೈರ್ನ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ಈ ವೈರ್ಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ನೆಕ್ಸ್ಟ್ ಎತ್ತರನ ಯಾವ ರೀತಿ ಹಾಕೋಬೇಕು ಅಂತ. ಇವಾಗ ನೋಡಿ, 6 ವೈರ್ನ ನಾನು ಒಳಭಾಗಕ್ಕೆ ತೋರಿಸಿದ್ದೀನಿ. 6 ವೈರ್ನ ಒಳಭಾಗಕ್ಕೆ ತೋರಿಸಿದ್ಮೇಲೆ ನಮ್ಗೆ ಈ ರೀತಿ ಬರುತ್ತೆ. ಸೊ ನೋಡಿ, ಇವಾಗ ನಮಗೆ ಬೇಸು ಕಂಪ್ಲೀಟ್ ಆಗಿದೆ. ಸೊ ಇವಾಗ ನಾವು ಎತ್ತರನ ಯಾವ ರೀತಿ ಹಾಕೋದು ಅಂತ ನೋಡೋಣ. ನೋಡಿ, ಎತ್ತರ ಹಾಕೋದಕ್ಕೆ ಫಸ್ಟು ನಾನಿಲ್ಲಿ ವೈಟ್ ಕಲರು ರನ್ನಿಂಗ್ ವೈರ್ ಆಗಿ ತೊಗೊಳ್ತಾ ಇದ್ದೀನಿ. ನೋಡಿ, ಈ ಲೈನಲ್ಲಿ ನಮಗೆ ವೈಟ್ ಕಲರ್ ರನ್ನಿಂಗ್ ವೈರ್ ಬಂದಿದೆಯಲ್ವಾ, ನೆಕ್ಸ್ಟ್ ಲೈನಲ್ಲಿ ನಾವು ಬ್ರೌನ್ಸ್ ಕಲರ್ ರನ್ನಿಂಗ್ ವೈರ್ ತೊಗೋಬೇಕು. ಸೊ ಈ ಡಿಸೈನ್ ನಮಗೆ ಕಂಪ್ಲೀಟಾಗಿ ಇದೇ ಡಿಸೈನ್ ಬರಬೇಕು ಅಂದರೆ ನಾವು ಬ್ರೌನ್ಸ್ ಕಲರ್ ತೊಗೋಬಾರ್ದು. ನಮಗೆ ಲಾಸ್ಟಲ್ಲಿ ಫಸ್ಟ್ ನಾವು ಬೇಸ್ ಸ್ಟಾರ್ಟಿಂಗಲ್ಲಿ ಫಸ್ಟ್ ಲೈನಲ್ಲಿ ರನ್ನಿಂಗ್ ವೈರ್ ಯಾವ ಕಲರ್ ತೊಗೊಂಡಿರ್ತೀವಿ, ಎತ್ತರ ಹಾಕಬೇಕಾದ್ರೆ ಫಸ್ಟ್ ಲೈನಲ್ಲಿ ರನ್ನಿಂಗ್ ವೈರ್ ಅದೇ ಕಲರಾಗಿ ತೊಗೋಬೇಕು. ನೋಡಿ, ಇಲ್ಲಿ ನಾನು ಒಂದು 3 ರಿಂದ 4 ಇಂಚಷ್ಟು ಉದ್ದ ರನ್ನಿಂಗ್ ವೈರ್ನ ಮಡಚ್ಕೊಂಡಿದ್ದೀನಿ. ಮಡಚ್ಕೊಂಡಿರೋ ವೈರು 3 ರಿಂದ 4 ಇಂಚಷ್ಟು ಉದ್ದ ರನ್ನಿಂಗ್ ವೈರ್ನ ಮಡಚ್ಕೊಂಡಿರೋ ವೈರು ಎಡಭಾಗದಲ್ಲಿರಬೇಕು, ಸೀದಾ ವೈರ್ ಬರಬೇಕು. ಸೊ ರನ್ನಿಂಗ್ ವೈರು ಬಂಡಲ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ವೈರ್ ಬರಬೇಕು. ಸೊ ಈಗಾಗಲೇ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ, ರನ್ನಿಂಗ್ ವೈರ್ ಅಂದರೆ ಸಪ್ರೇಟ್ ರನ್ನಿಂಗ್ ವೈರ್ ಏನಿಲ್ಲ, ಒಂದೇ ವೈರೇ ಬರೋದು. ಸೊ ಇದೇ ವೈರು ಕಟ್ ಮಾಡ್ದಲೇ ಬಂಡಲಲ್ಲೇ ಇರುತ್ತಲ್ಲ, ಅದನ್ನು ನಾವು ರನ್ನಿಂಗ್ ವೈರ್ ಅಂತ ಹೇಳ್ತೀವಿ. ಕಟ್ ಮಾಡಿರೋ ವೈರ್ಗೆ ಕಟ್ ಮಾಡಿರೋ ವೈರು. ರನ್ನಿಂಗ್ ವೈರ್ ಅಂದರೆ ಬಂಡಲಲ್ಲೇ ರೋಲಲ್ಲೇ ಇರುತ್ತಲ್ಲ, ಆ ವೈರ್ನ ರನ್ನಿಂಗ್ ವೈರ್ ಅಂತೀವಿ. ತುಂಬ ಜನ ಈಗಲೂ ಕಮೆಂಟ್ ಮಾಡ್ತಾ ಇದ್ದೀರಾ, ಮತ್ತು ವಾಟ್ಸಪ್ಪಲ್ಲಿ ಕೂಡ ನೀವು ನನಗೆ ಮೆಸೇಜ್ ಕಳಿಸ್ತಾ ಇದ್ದೀರಾ ರನ್ನಿಂಗ್ ವೈರ್ ಬೇರೆ ತೊಗೋಬೇಕಂತ. ಸೊ ರನ್ನಿಂಗ್ ವೈರ್ ಬೇರೆ ಅಂತ ಏನೂ ಇಲ್ಲ ಫ್ರೆಂಡ್ಸ್, ಇದೇ ವೈರ್ನೇ ರನ್ನಿಂಗ್ ವೈರು. ಕಟ್ ಮಾಡ್ದಲೇ ಇರೋ ಬಂಡಲಲ್ಲೇ ಇರುತ್ತಲ್ಲ ರೋಲು, ಆ ರೋಲಲ್ಲಿರೋ ಅಂಥ ವೈರ್ನೇ ನಾವು ರನ್ನಿಂಗ್ ವೈರ್ ಅಂತ ಹೇಳೋದು. ಸೊ ನೋಡಿ, ಹೀಗೆ ಇಟ್ಕೋಬೇಕು. ಹೀಗೆ ಇಟ್ಕೊಂಡು ನೀವು ಎತ್ತರ ಸ್ಟಾರ್ಟ್ ಮಾಡಬೇಕಾದ್ರೆ ಇಲ್ಲಿ ಎಲ್ಲಿ ಬೇಕಾದರೂ ನೀವು ಎತ್ತರ ಸ್ಟಾರ್ಟ್ ಮಾಡ್ಬೋದು. ಬಟ್ ಒಂದು ವಿಷಯ ನೆನಪಿಟ್ಕೊಳ್ಳಿ, ಸ್ಟಾರ್ಟಿಂಗ್ 1 ಇಂಟು ಮಾರ್ಕ್ನ ಬಿಟ್ಟು 2ನೇ ಇಂಟು ಮಾರ್ಕು ಅಥವಾ 3, 4ರಿಂದ ನೀವು ಎಲ್ಲಿಂದ ಬೇಕಾದ್ರೆ ಸ್ಟಾರ್ಟ್ ಮಾಡಿ. ಯಾಕೆಂದರೆ ನಮ್ಗೆ ಇಲ್ಲಿ ಮೂಲೆ ಕಾರ್ನರ್ ಬರೋದ್ರಿಂದ ನಮಗೆ ಸರಿಯಾಗಿ ಕೂತ್ಕೊಳ್ಳೋದಿಲ್ಲ. ಸೊ ನಾನಿಲ್ಲಿ 3ನೇ ನಾಟಿಂದ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇಲ್ಲಿ ತೊಗೋಬೇಕಾದ್ರೂ ಅಷ್ಟೇ ಇಂಟು ಮಾರ್ಕಲ್ಲಿ ಇದೆಯಲ್ಲ ವೈರು, ಈ 2 ವೈರ್ನೇ ತೊಗೋಬೇಕು. ಫಸ್ಟು ವೈರ್ನ ನೋಡಿ, ಫಸ್ಟ್ ವೈರ್ನ ಈ ರೀತಿ ಮಡಚಿ ಇಂಟು ಮಾರ್ಕಲ್ಲಿ ಇಟ್ಕೋಬೇಕು. ಸೆಕೆಂಡ್ ವೈರ್ ಇದೆಯಲ್ಲ, ಸೆಕೆಂಡ್ ವೈರ್ನ ನೋಡಿ ಹೀಗೆ ಸುತ್ತಿಟ್ಕೊಂಡು ಈ ರನ್ನಿಂಗ್ ವೈರ್ನ ಮೇಲ್ಭಾಗಕ್ಕೆ ಮಡಚಿ ಫಸ್ಟ್ ವೈರ್ನ ಈ ಲೂಪ್ ಒಳಗಡೆ ಹಾಕ್ಕೊಂಡು ಈ ಸೆಕೆಂಡ್ ವೈರ್ ಇದೆಯಲ್ಲ, ಈ ಸೆಕೆಂಡ್ ವೈರ್ನ ಈ 2 ಲೂಪ್ ಒಳಗಡೆ ಹಾಕ್ಕೋಬೇಕು. ಇವಾಗ ಈ ನಾಟ್ನ ಟೈಟ್ ಮಾಡ್ಕೋಬೇಕು.
ಸೇಮ್ ನಾವು ಇಲ್ಲಿ ಯಾವ ರೀತಿ ಹಾಕ್ಕೊಂಡ್ವಿ ಅದೇ ರೀತಿಯೇ ನಾಟ್ ಹಾಕ್ಕೊಳ್ತಾ ಬರಬೇಕು ನೋಡಿ. ಇವಾಗ ನಮಗಿಲ್ಲಿ ನಾಟ್ ಬಂದಿದೆ. ಸೊ ಇಲ್ಲಿಂದ ನಾವು ಕಂಟಿನ್ಯೂ ಮಾಡ್ಕೋಬೇಕು. ಈ ಲೈನ್ ಪೂರ್ತಿ ಆಗೋವರೆಗೂ ಇದೇ ರನ್ನಿಂಗ್ ವೈರ್ ತೊಗೊಂಡು ಕಂಟಿನ್ಯೂ ಮಾಡಬೇಕಾಗತ್ತೆ. ಮತ್ತು ನಾನು ಸೆಕೆಂಡ್ ಲೈನ್ ತೊಗೋಬೇಕಾದ್ರೆ ಎತ್ತರದಲ್ಲಿ ಸೆಕೆಂಡ್ ಲೈನ್ನ ಹಾಕ್ಕೋಬೇಕಾದ್ರೆ ನಾವು ಬ್ರಾನ್ಸ್ ಕಲರ್ ವೈರ್ನ ಚೇಂಜ್ ಮಾಡ್ಕೋಬೇಕಾಗತ್ತೆ ನೋಡಿ. ಹೀಗೆ ನೋಡಿ ಈ ರೀತಿ ಬರಬೇಕು. ಇವಾಗ ನೆಕ್ಸ್ಟ್ ನಾಟ್ನ ಹಾಕ್ಕೊಳ್ಳೋಣ. ನೆಕ್ಸ್ಟ್ ನಾಟು ಪಕ್ಕ ಇರೋ ವೈರ್ಗಳನ್ನ ತೊಗೊಂಡು ನಾವು ನಾಟ್ ಹಾಕ್ಕೊಂಡು ಹೋಗಬೇಕು. ಸೊ ಮಿನಿ ಬ್ಯಾಸ್ಕೆಟಲ್ಲಿ ತುಂಬ ಡಿಸೈನ್ ಮಿನಿ ಬ್ಯಾಸ್ಕೆಟ್ನ ನಾನು ಹೇಳ್ಕೊಟ್ಟಿದ್ದೀನಿ. ನಾರ್ಮಲ್ ನಾಟು ಮತ್ತು ಶಿವನ್ಕಂಡ್ ನಾಟು, ಆಮ್ಲಾ ನಾಟ್ ಬ್ಯಾಸ್ಕೆಟು, ಈ ರೀತಿ ತುಂಬ ಡಿಸೈನ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ. ಕ್ರಾಸ್ ಕಟ್ ಬ್ಯಾಸ್ಕೆಟು ಇದೆಲ್ಲ ಹೇಳ್ಕೊಟ್ಟಿದ್ದೀನಿ. ನೀವು ಟ್ರೈ ಮಾಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಯಾವ ರೀತಿ ಬಂದಿದೆ ಅಂತ. ನೋಡಿ ಹೀಗೆ. ಇವಾಗ ಇಲ್ಲಿ ನಾವು ಮೂಲೆ ತಿರುಗಿಸ್ಕೋಬೇಕಾಗತ್ತೆ ನೋಡಿ. ಇಲ್ಲಿಂದ ನಮಗೆ ಇಲ್ಲಿಗೆ ನಾವು ನಾಟ್ ಹಾಕ್ಕೋಬೇಕು. ಇಲ್ಲಿ ಒಂದು ವೈರು ನಾವು ಒಳಭಾಗಕ್ಕೆ ಮಡಚ್ಕೊಂಡಿದ್ದೀವಿ. ಕಟ್ ಮಾಡಿಬಿಟ್ಟು ನಾವು ಸಿಂಗಲ್ ಏನು ವೈರ್ ಬಂದಿತ್ತಲ್ಲ ಸಿಂಗಲ್ ವೈರ್ನ ಕಟ್ ಮಾಡಿ ಒಳಭಾಗಕ್ಕೆ ಮಡಚ್ಕೊಂಡಿದ್ದೀವಲ್ವ. ಸೊ ಒಳಭಾಗಕ್ಕೆ ತೂರಿಸ್ಕೊಂಡಿದ್ದೀವಲ್ವ, ಆ ವೈರ್ ಮಿಸ್ ಆಗಿರೋದ್ರಿಂದ ಇಲ್ಲಿ ಸ್ವಲ್ಪ ನಾವು ಟೈಟಾಗಿ ಎಳೆದು ನಾಟ್ ಹಾಕ್ಕೋಬೇಕಾಗತ್ತೆ. ಸ್ವಲ್ಪ ವೈರು ಗ್ಯಾಪ್ ಬರೋ ಚಾನ್ಸಸ್ ಇರುತ್ತೆ. ಗ್ಯಾಪ್ ಬರ್ದಲ್ಲೇ ಇರೋ ರೀತಿ ನೀವು ಟೈಟಾಗಿ ವೈರ್ನ ಎಳ್ಕೊಂಡು ನಾಟ್ ಹಾಕ್ಕೋಬೇಕು ನೋಡಿ. ವೈರ್ನ ಫುಲ್ ಟೈಟಾಗಿ ಎಳ್ಕೊಂಡು ನಾವು ನಾಟ್ ಹಾಕ್ಕೊಂಡಾಗ ಅದು ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಹೀಗೆ ಇವಾಗ ಮೂಲೆ ತಿರುಗಿಸ್ಕೊಂಡಾಗ ನೋಡಿ ನಮಗೆ ಇಲ್ಲಿ ಕೂಡ ಯಾವುದೇ ರೀತಿ ಚೇಂಜಸ್ ಬರೋದಿಲ್ಲ. ನಾರ್ಮಲಾಗಿ ನಾಟ್ ಹಾಕ್ಕೊಂಡು ಹೋಗೋ ರೀತಿಯೇ ಬರುತ್ತೆ. ಸೊ ಎಲ್ಲೆಲ್ಲಿ ನಾವು ವೈರ್ನ ಸಿಂಗಲ್ ವೈರ್ನ ಕಟ್ ಮಾಡಿಕೊಂಡು ಒಳಭಾಗಕ್ಕೆ ತೂರಿಸ್ಕೊಂಡಿದ್ದೀವಲ್ವ ಆ ಪ್ಲೇಸಲ್ಲಿ ನಾವು ಸ್ವಲ್ಪ ವೈರ್ನ ಎಳೆದು ನಾಟ್ ಹಾಕ್ಕೋಬೇಕು. ಇವಾಗ ನೋಡಿ ಇಲ್ಲಿ ಒಂದು ನಾಟಿಗೆ ಅದೇ ರೀತಿ ಬರುತ್ತೆ. ಸೊ ಆಮ್ಲಾ ನಾಟು ನೀವು ಬ್ಯಾಸ್ಕೆಟ್ ಯಾರು ಹಾಕೋತೀರಾ ಅವ್ರಿಗೆ ಬೇಸ್ ಇದೇ ರೀತಿಯೇ ಬರೋದು. ಸೊ 6 ಕಾರ್ನರ್ ಬರುತ್ತೆ. ಸೊ ಇದನ್ನು ಮೂಲೆ ಅಂತೇನು ಹೇಳೋದಿಲ್ಲ, 6 ಕಡೆ ಈ ರೀತಿ ನಾವು ತಿರುಗಿಸ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ವೈರ್ ಗ್ಯಾಪ್ ಬಂತಲ್ವಾ, ಇದನ್ನು ನಾವು ಸ್ವಲ್ಪ ಟೈಟ್ ಮಾಡ್ಕೊಳ್ಳೋಣ.
ಟೈಟಾಗಿ ಎಳ್ಕೋಬೇಕು. ಟೈಟಾಗಿ ಎಳ್ಕೊಂಡು ನಾಟ್ ಹಾಕ್ಕೊಂಡಾಗ ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ವೈರ್ ತುಂಬ ಗ್ಯಾಪ್ ಬಂದುಬಿಡುತ್ತೆ. ನೋಡಿ ಹೀಗೆ. ಇವಾಗ ಪಕ್ಕದಲ್ಲಿರೋ ನಾಟ್ ಹಾಕ್ಕೊಳ್ಳೋಣ. ನೋಡಿ ಹೀಗೆ. ಇವಾಗ ಇದೇ ರನ್ನಿಂಗ್ ವೈರ್ ಇಟ್ಕೊಂಡು ಈ ರೌಂಡ್ ಪೂರ್ತಿಯಾಗಿ ಹಾಕ್ಕೋಬೇಕು. ನೋಡಿ ಇಲ್ಲಿ ಇನ್ನೂ ಒಂದು ನಾಟ್ನ ನಾನು ತೋರಿಸ್ಕೊಡ್ತೀನಿ. ನೋಡಿ ಇಲ್ಲಿ ವೈರ್ ನಾವು ಫೋಲ್ಡ್ ಮಾಡ್ಕೊಂಡಿದ್ದೀವಿ, ವೈರ್ ಒಳಭಾಗದಲ್ಲಿ ತೋರಿಸ್ಕೊಂಡಿದ್ದೀವಲ್ವ, ಇದೊಂದು ನಾಟ್ನ ನಾನು ತೋರಿಸ್ಕೊಡ್ತೀನಿ. ನೋಡಿ ಹೇಗೆ ಇಟ್ಕೊಂಡು ಸ್ವಲ್ಪ ನೋಡಿ ಹೀಗೆ ಹತ್ತಿರಕ್ಕೆ, ವೈರ್ ತುಂಬ ಹತ್ತಿರಕ್ಕೆ ಎಳ್ಕೊಂಡು ಟೈಟಾಗಿ ಎಳ್ಕೊಂಡು ನಾವು ನಾಟ್ ಹಾಕ್ಕೋಬೇಕು. ನೋಡಿ ಹೀಗೆ. ಇವಾಗ ಇದೇ ರನ್ನಿಂಗ್ ವೈರ್ ಇಟ್ಕೊಂಡು ಈ ರೌಂಡ್ ಪೂರ್ತಿಯಾಗಿ ನೋಡಿ ಇಲ್ಲಿವರೆಗೂ, ಎಲ್ಲಿಗೆ ನಾನು ಸ್ಟಾರ್ಟ್ ಮಾಡಿದ್ನಲ್ಲ ಅಲ್ಲಿವರೆಗೂ ಹಾಕ್ಕೊಂಡು ಈ ರೌಂಡ್ನ ಫಿನಿಶಿಂಗ್ ಮಾಡೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನೊಂದು ರೌಂಡ್ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ನಾನು ಇಲ್ಲಿಗೆ ಸ್ಟಾರ್ಟ್ ಮಾಡಿದ್ದು ಇಲ್ಲಿಗೆ ಎಂಡ್ ಮಾಡ್ಕೊಂಡಿದ್ದೀನಿ. ನೋಡಿ ಒಂದು ರೌಂಡ್ ಪೂರ್ತಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ. ಸೊ ನೋಡಿ ಹೀಗೆ. ಇವಾಗ ನೋಡಿ ಇದು ರನ್ನಿಂಗ್ ವೈರು ನಾವು ಫಸ್ಟ್ ಸ್ಟಾರ್ಟಿಂಗ್ ತೊಗೊಂಡಾಗ ಒಂದು 3ರಿಂದ 4 ಇಂಚಷ್ಟು ಉದ್ದ ಬಿಟ್ಕೊಂಡಿದ್ವಲ್ವ, ಈ ವೈರ್ನ ಒಳಭಾಗದಲ್ಲಿ ನಾವು ತೂರಿಸ್ಕೋಬೇಕಾಗತ್ತೆ. ಇವಾಗ ಇಲ್ಲಿ ನಾನು ಲ್ಯಾಡರ್ ನಾಟ್ನ ಹಾಕ್ಕೊಂಡು ಈ ರೌಂಡ್ನ ಫಿನಿಶ್ ಮಾಡ್ತಾಯಿದ್ದೀನಿ. ನೋಡಿ ರನ್ನಿಂಗ್ ವೈರ್ನ ಹೀಗೆ ಮಡಚ್ಕೋಬೇಕು. ಹೀಗೆ ಮಡಚ್ಕೊಂಡು ನೋಡಿ ಒಳಭಾಗಕ್ಕೆ ತೊಗೋಬೇಕು ರನ್ನಿಂಗ್ ವೈರ್ನ. ನಾವು ಫಸ್ಟ್ ನಾಟ್ ಹಾಕ್ಕೊಂಡಿರ್ತೀವಲ್ವ, ಆ ನಾಟಲ್ಲಿ 2 ವೈರ್ ಬಂದಿರುತ್ತೆ. ಆ 2 ವೈರನ್ನು ಸ್ವಲ್ಪ ಲೂಸ್ ಮಾಡ್ಕೋಬೇಕು. ನೋಡಿ ಹೀಗೆ ಸ್ವಲ್ಪ ಲೂಸ್ ಮಾಡಿಕೊಂಡು ಈ ವೈರ್ನ ಮೇಲ್ಭಾಗಕ್ಕೆ ತಗೊಳ್ಬೇಕು. ನೋಡಿ ಹೀಗೆ. ಆವಾಗ ಇಲ್ಲಿ ನಮಗೆ 2 ಲೂಪ್ ಬರುತ್ತೆ. ಈ ರನ್ನಿಂಗ್ ವೈರ್ನ ನೋಡಿ ಹೀಗೆ ಎಡಭಾಗದಲ್ಲಿ ಈ ರೀತಿ ಮಡಚಿ ನೋಡಿ ಫಸ್ಟು 1 ಲೂಪ್ ಒಳಗಡೆ ಹಾಕ್ಕೊಂಡು ಈ ವೈರ್ ಇದೆಯಲ್ಲ, ಫಸ್ಟು ವೈರು ಲೂಸ್ ಮಾಡ್ಕೊಂಡಿರ್ತೀವಲ್ವ, ಆ ವೈರ್ನ ಈ ರನ್ನಿಂಗ್ ವೈರ್ ಒಳಭಾಗಕ್ಕೆ ತೂರಿಸ್ಕೋಬೇಕು. ಇದಾದಮೇಲೆ ಮತ್ತೆ ಈ ರನ್ನಿಂಗ್ ವೈರ್ನ ಸೆಕೆಂಡು ಲೂಪ್ ಒಳಗಡೆ ತೂರಿಸ್ಕೊಂಡು ಸೆಕೆಂಡ್ ವೈರ್ ಇದೆಯಲ್ವಾ, ಈ ವೈರ್ ಇದೆಯಲ್ವಾ, ಈ ಸೆಕೆಂಡ್ ವೈರ್ನ ಇದರೊಳಭಾಗಕ್ಕೆ ತೂರಿಸ್ಕೋಬೇಕು. ಇವಾಗ ಇದನ್ನು ನಾವು ನಾಟ್ನ ಟೈಟ್ ಮಾಡ್ಕೋಬೇಕು. ನಮಗೆ ರನ್ನಿಂಗ್ ವೈರ್ ಒಳಭಾಗಕ್ಕೆ ಬರುತ್ತೆ ಹೀಗೆ. ಇವಾಗ ಈ ರನ್ನಿಂಗ್ ವೈರ್ನ ಹೀಗೆ ಎಳೆದ್ರೆ ನೋಡಿ ನಮಗೆ ಈ ನಾಟು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ನೋಡಿ ಈ ರೀತಿ ಬರುತ್ತೆ. ಇವಾಗ ನೋಡಿ ಲ್ಯಾಡರ್ ನಾಟ್ ಹಾಕಿದ್ಮೇಲೆ ನಮಗೆ ಈ ರೀತಿ ಬರುತ್ತೆ. ಸೊ ಇವಾಗ ಫಸ್ಟು ನಾವಿಲ್ಲಿ ವೈರ್ನ ಜಾಯಿನ್ ಮಾಡ್ಕೊಂಡಿದ್ದೀವಲ್ವಾ, ನೋಡಿ ಒಂದು 3ರಿಂದ 4 ಇಂಚಷ್ಟು ಉದ್ದ ವೈರ್ ಬಿಟ್ಕೊಂಡಿದ್ಯಲ್ವ ರನ್ನಿಂಗ್ ವೈರು, ಅದನ್ನು ನಾವು ಒಳಭಾಗಕ್ಕೆ ತೂರಿಸ್ಕೋಬೇಕು. ನೋಡಿ ಹೀಗೆ. ಇದು ಯಾವ ಕಡೆಗೆ ಕ್ರಾಸ್ ಆಗಿ ಹೋಗುತ್ತೆ ನೀವು ಹಾಗೆ ತೋರಿಸ್ಕೋಬೇಕಾಗತ್ತೆ. ಈ ಎಕ್ಸ್ಟ್ರಾ ಇರೋ ವೈರ್ನ ನಾನು ಕಟ್ ಮಾಡ್ಕೋತೀನಿ. ಸೊ ನೋಡಿ ಹೀಗೆ. ಇವಾಗ ಈ ರನ್ನಿಂಗ್ ವೈರ್ನ ನಾನಿಲ್ಲಿ ಕಟ್ ಮಾಡ್ತಾಯಿದ್ದೀನಿ. ನೋಡಿ ಇದು ರನ್ನಿಂಗ್ ವೈರ್ ಇದೆಯಲ್ಲ, ಇದನ್ನು ನಾನು ಕಟ್ ಮಾಡ್ಕೋತೀನಿ. ನೋಡಿ ಈ ರನ್ನಿಂಗ್ ವೈರು ಕಟ್ ಮಾಡ್ಕೊಂಡಿದ್ದೀವಲ್ವ, ಇದನ್ನು ಕೂಡ ಅಷ್ಟೇ ನಾವು ಒಳಭಾಗಕ್ಕೆ ವೈರ್ನ ತೂರಿಸ್ಕೋಬೇಕಾಗತ್ತೆ.
ಸೊ ಈ ರೀತಿ ಬ್ಯಾಸ್ಕೆಟ್ ಹಾಕೋರು ಪ್ರತಿಯೊಂದು ಲೈನಲ್ಲಿ ಕೂಡ ನಾವು ಇದೇ ರೀತಿ ರನ್ನಿಂಗ್ ವೇರ್ನ ಕಟ್ ಮಾಡ್ಕೋಬೇಕಾಗತ್ತೆ. ಏಕೆಂದರೆ ರನ್ನಿಂಗ್ ವೇರು ನಾವು ಒಂದೊಂದು ಲೈನಿಗೆ ಒಂದೊಂದು ಕಲರ್ನ ಯೂಸ್ ಮಾಡ್ತೀವಿ. ಸೊ ಇವಾಗ ವೈಟ್ ಕಲರ್ ರನ್ನಿಂಗ್ ವೇರ್ ತೊಗೊಂಡಿದ್ದಾಯ್ತಲ್ವ, ನೆಕ್ಸ್ಟು ನಾನು ಬ್ರಾನ್ಸ್ ಕಲರ್ ರನ್ನಿಂಗ್ ವೇರ್ನ ತೊಗೊಳ್ತೀನಿ. ಹಾಗಾಗಿ ಇದನ್ನು ಇಲ್ಲಿಗೆ ಕಟ್ ಮಾಡ್ಕೋತೀನಿ. ನೀವು ಹಾಗೆ ಕೂಡ ಬಿಟ್ಕೋಬೋದು. ಹಾಗೆ ಬಿಟ್ಕೊಂಡು ನೆಕ್ಸ್ಟ್ ನೀವು ಮತ್ತೆ 3ನೇ ಲೈನ್ ಹಾಕ್ಕೋಬೇಕಾದ್ರೆ ವೈಟ್ ಕಲರ್ ರನ್ನಿಂಗ್ ವೇರ್ ಯೂಸ್ ಮಾಡ್ತೀರಲ್ಲ, ಆವಾಗ ಹೀಗೆ ನೀವು ಜಾಯಿನ್ ಮಾಡ್ಕೋಬೋದು. ಸ್ವಲ್ಪ ಲೆಂತಲ್ಲಿ ವೈರ್ ಬರುತ್ತೆ ಒಳಭಾಗದಲ್ಲಿ. ಸೊ ನಾನಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇವಾಗ ಒಂದು ರೌಂಡ್ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಬರುತ್ತೆ ನೋಡಿ. ಫುಲ್ ಒಂದು ರೌಂಡ್ ಕಂಪ್ಲೀಟ್ ಆಗಿದೆ. ಒಂದು ರೌಂಡ್ ಕಂಪ್ಲೀಟ್ ಆದಮೇಲೆ ನಮ್ಗೆ ಈ ರೀತಿ ಬರುತ್ತೆ. ಇವಾಗ ನಾನು ಸೆಕೆಂಡ್ ಲೈನ್ ಹಾಕ್ಕೋಬೇಕು. ಸೆಕೆಂಡ್ ಲೈನ್ ಯಾವ ರೀತಿ ಹಾಕೋದಂತ ನೋಡೋಣ ನೋಡಿ. ಸೆಕೆಂಡ್ ಲೈನ್ ಹಾಕೋದಕ್ಕೆ ನಾನಿಲ್ಲಿ ಬ್ರಾನ್ಸ್ ಕಲರು ರನ್ನಿಂಗ್ ವೈರಾಗಿ ತೊಗೊಂಡಿದ್ದೀನಿ. ಈ ವೈರ್ನು ಅಷ್ಟೇ ನೋಡಿ, ಒಂದು 3 ರಿಂದ 4 ಇಂಚಷ್ಟು ಉದ್ದ ನಾನು ವೈರ್ನ ಮಡಚ್ಕೊಂಡಿದ್ದೀನಿ. ಮಡಚಿರೋ ವೈರು ಸೀದಾ ವೈರು ಎಡಭಾಗದಲ್ಲಿ ಬರಬೇಕು, ಬಂಡಲ್ ವೈರು ರನ್ನಿಂಗ್ ವೈರು ಬಲಭಾಗದಲ್ಲಿ ಬರಬೇಕು, ಉಲ್ಟಾ ಬರಬೇಕು. ಸೊ ಇವಾಗ ಈ ನಾಟಿಗೆ ನನಗೆ ಲ್ಯಾಡರ್ ನಾಟ್ ಹಾಕ್ಕೊಂಡಿದ್ದೀನಿ ಫಸ್ಟ್ ರೌಂಡಲ್ಲಿ. ಸೊ ನೋಡಿ, ಇವಾಗ ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ಮತ್ತೆ ನೋಡಿ, ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಕೋಬೇಕು. ನೀವು ಎಲ್ಲಿ ಬೇಕಾದರೂ ಸ್ಟಾರ್ಟ್ ಮಾಡ್ಕೋಬೋದು ಸೆಕೆಂಡ್ ಲೈನಲ್ಲಿ. ಏಕೆಂದರೆ ನಾವು ಫಸ್ಟ್ ಲೈನಲ್ಲಿ ಲ್ಯಾಡರ್ ನಾಟ್ ಹಾಕಿರೋದ್ರಿಂದ ಲೈನ್ ನಮಗೆ ಒಂದೇ ಸಮವಾಗಿ ಬಂದಿರುತ್ತೆ. ಸೊ ಈ ರೀತಿ ಬ್ಯಾಸ್ಕೆಟಿಗೆ ನೀವು ಲ್ಯಾಡರ್ ನಾಟಾಗೆ ಹಾಕ್ಕೋಬೇಕಾಗತ್ತೆ. ಲ್ಯಾಡರ್ ನಾಟ್ ಹಾಕ್ಕೊಂಡ್ರೆ ನಿಮಗೆ ಒಂದೇ ಸಮ ಬ್ಯಾಸ್ಕೆಟು ಬರೋದು. ಇಲ್ಲ ಅಂದರೆ ಲೈನ್ ಏರುಪೇರು ಬಂದುಬಿಡತ್ತೆ. ಒಂದು ಲೈನು ಮೇಲ್ಭಾಗದಲ್ಲಿ ನಾವು ಬ್ಯಾಸ್ಕೆಟ್ ಫಿನಿಷ್ ಮಾಡಿದ್ಮೇಲೆ ಒಂದು ಲೈನು ಎತ್ತರವಾಗಿ ಬರುತ್ತೆ, ಲೈನ್ ಒಂದೇ ಸಮ ಬರೋದಿಲ್ಲ. ಸೊ ಇವಾಗ ನೋಡಿ, ನಾನಿಲ್ಲಿ ಬ್ರಾನ್ಸ್ ಕಲರ್ ರನ್ನಿಂಗ್ ವೈರಾಗಿ ಇಟ್ಕೊಂಡು ನಾಟ್ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಹೀಗೆ. ಸೊ ಇಲ್ಲಿಂದ ನಾವೇನು ಮೂಲೆ ತಿರುಗಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಫಸ್ಟ್ ಲೈನಲ್ಲಿ ನಾವು ಆಲ್ರೆಡಿ ಮೂಲೆನ ತಿರುಗಿಸ್ಕೊಂಡಿದ್ದೀವಲ್ವಾ. ಸೆಕೆಂಡ್ ಲೈನಿಂದ ನಾವೇನು ಎಕ್ಸ್ಟ್ರಾ ವೈರ್ ಕಟ್ ಮಾಡಿದ್ವಲ್ವ, ಆ ರೀತಿ ನಮಗೆ ಯಾವುದು ಬರೋದಿಲ್ಲ. ಸೊ ನಾರ್ಮಲಾಗಿ ನಾವು ನಾಟ್ ಹಾಕ್ಕೊಂಡು ಹೋಗೋದು. ನೋಡಿ ಹೀಗೆ. ಸೊ ಲ್ಯಾಡರ್ ನಾಟ್ ನಾನು ಇದರಲ್ಲಿ ಏನೇ ಹೇಳ್ಕೊಟ್ಟಿದ್ದೀನಿ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ನಿಮ್ಗೆ ಏನಾದರೂ ಆಮ್ಲಾ ನಾಟಲ್ಲಿ ಲ್ಯಾಡರ್ ನಾಟ್ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಗೊತ್ತಿಲ್ಲ ಅಂತಂದರೆ, ಇದರಲ್ಲಿ ಅರ್ಥ ಆಗಿಲ್ಲ ಅಂದರೆ ಲ್ಯಾಡರ್ ನಾಟ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ಇದರಲ್ಲೂ ನಾನು ಕ್ಲಿಯರಾಗಿ ತೋರಿಸ್ಕೊಟ್ಟಿದ್ದೀನಿ. ಇನ್ ಕೇಸ್ ಇದರಲ್ಲಿ ಅರ್ಥ ಆಗಿಲ್ಲ ಅಂದವರು ನೀವು ಲ್ಯಾಡರ್ ನಾಟ್ದು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಸೊ ನೀವಿಲ್ಲಿ ನೋಡ್ಬೋದು, ನಮಗೆ ಬೇಸಲ್ಲಿ ವೈಟ್ ಕಲರಲ್ಲಿ ಫ್ಲವರ್ ಡಿಸೈನ್ ಬಂದಿದೆ ನೋಡಿ. ಇಲ್ಲಿ ಎತ್ತರ ಹಾಕ್ಕೋಬೇಕಾದ್ರೆ ನಮಗೆ ಬ್ರಾನ್ಸ್ ಕಲರಲ್ಲಿ ಫ್ಲವರ್ ಬರ್ತಾ ಇದೆ. ಸೊ ನೋಡಿ ಈ ರೀತಿ ಬರುತ್ತೆ. ಸೊ ಇವಾಗ ಇದೇ ರನ್ನಿಂಗ್ ವೇರ್ ಇಟ್ಕೊಂಡು ಈ ರೌಂಡ್ ಪೂರ್ತಿಯಾಗಿ ಹಾಕೋತೀನಿ. ರೌಂಡ್ ಪೂರ್ತಿಯಾಗಿ ನೋಡಿ ಇಲ್ಲಿವರೆಗೂ ಹಾಕ್ಕೊಂಡು ಮತ್ತೊಮ್ಮೆ ತೋರಿಸ್ಕೊಡ್ತೀನಿ ಲ್ಯಾಡರ್ ನಾಟ್ನ ಯಾವ ರೀತಿ ಹಾಕ್ಕೋಬೇಕು ಅನ್ನೋದು. ಇವಾಗ ನಾನು ಈ ರೌಂಡ್ ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ಇವಾಗ ನೋಡಿ, ನಾನು ಸೆಕೆಂಡ್ ಲೈನ್ ಪೂರ್ತಿ ಅಂದರೆ 2ನೇ ಲೈನ್ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ನೋಡಿ. 2ನೇ ರೌಂಡ್ ಕಂಪ್ಲೀಟ್ ಆದಮೇಲೆ ನಮ್ಗೆ ಈ ರೀತಿ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ನಮಗೆ ವೈಟ್ ಕಲರಲ್ಲಿ ಯಾವ ರೀತಿ ಫ್ಲವರ್ ಬಂದಿದೆ, ಇಲ್ಲಿ ನಮಗೆ ಬ್ರೌನ್ಸ್ ಕಲರಲ್ಲಿ ಫ್ಲವರ್ ಬಂದಿದೆ. ಸೊ ಇವಾಗ ಇಲ್ಲಿ ಮತ್ತೆ ನಾನು ಲ್ಯಾಡರ್ ನಾಟ್ ಹಾಕ್ಕೊಂಡು ಈ ರೌಂಡ್ನ ಫಿನಿಷ್ ಮಾಡ್ಕೊತಾ ಇದ್ದೀನಿ. ಲ್ಯಾಡರ್ ನಾಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಮತ್ತೊಮ್ಮೆ ತೋರಿಸ್ಕೊಡ್ತೀನಿ ನೋಡಿ. ನೋಡಿ ಇವಾಗ ಈ ನಾಟಲ್ಲಿ ಇದು ಫಸ್ಟ್ ನಾವು ಸ್ಟಾರ್ಟ್ ಮಾಡಿದ ಲೈನ್ ಸ್ಟಾರ್ಟ್ ಮಾಡಿದ ನಾಟು. ಈ ನಾಟಲ್ಲಿ ನಮಗೆ 2 ವೈರ್ ಬಂದಿದೆ. ಆ 2 ವೈರನ್ನು ಸ್ವಲ್ಪ ಈ ರೀತಿ ಲೂಸ್ ಮಾಡ್ಕೋಬೇಕು.
ಸೊ ನಾವು ನಾರ್ಮಲಾಗಿ ಬಾಕ್ಸ್ ನಾಟಲ್ಲಿ ಯಾವ ರೀತಿ ಹಾಕ್ತೀವಿ ಅದೇ ರೀತಿಯೇ ಹಾಕ್ಕೋಬೇಕು. ಆದರೆ ಸ್ವಲ್ಪ ಚೇಂಜ್ ಆಗುತ್ತೆ. ಅದರಲ್ಲಿ ಒಂದೇ ಒಂದು ವೈರು ನಾವು ಲೂಸ್ ಮಾಡ್ಕೋಬೇಕು. ಇದರಲ್ಲಿ 2 ವೈರ್ನ ನಾವು ಲೂಸ್ ಮಾಡ್ಕೋಬೇಕಾಗತ್ತೆ ನೋಡಿ. ಇದನ್ನು ಮೇಲ್ಭಾಗಕ್ಕೆ ಎತ್ತಿದ್ರೆ ನಮ್ಗೆ ಇಲ್ಲೊಂದು ಲೂಪ್ ಬರುತ್ತೆ. ಸೊ ಇದನ್ನು ಮೇಲ್ಭಾಗಕ್ಕೆ ಎತ್ಕೋಬೇಕು ನೋಡಿ. ಈ ರೀತಿ ನಮಗೆ 2 ಲೂಪ್ ಬಂದಿದೆ ಅಲ್ವಾ. ಇವಾಗ ಇದನ್ನು ಈ ರನ್ನಿಂಗ್ ವೈರ್ ಇದೆಯಲ್ಲ, ರನ್ನಿಂಗ್ ವೈರ್ ನೋಡಿ ಈ ರೀತಿ ಮಡಚ್ಕೊಂಡು ಫಸ್ಟು ಲೂಪ್ ಒಳಭಾಗಕ್ಕೆ ನಾವು ಈ ರನ್ನಿಂಗ್ ವೈರ್ನ ತೋರಿಸ್ಕೊಳ್ಬೇಕು. ಅದ್ರ ಒಳಭಾಗದಿಂದ ನೋಡಿ ವೈರ್ನ ಈ ರೀತಿ ಎಳ್ಕೋಬೇಕು. ಇವಾಗ ಮಡ್ಚ್ಕೊಂಡಿದ್ದೀವಲ್ಲ ರನ್ನಿಂಗ್ ವೈರು, ಇದೇ ರನ್ನಿಂಗ್ ವೈರ್ನ 2ನೇ ಲೂಪ್ ಒಳಭಾಗಕ್ಕೆ ತೋರಿಸ್ಕೋಬೇಕು. 2ನೇ ವೈರ್ನ ಈ ರನ್ನಿಂಗ್ ವೈರ್ ಒಳಭಾಗಕ್ಕೆ ತೋರಿಸ್ಕೊಂಡು ಇವಾಗ ನಾವು ನಾಟ್ನ ಟೈಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಹೀಗೆ. ಇವಾಗ ಈ ರನ್ನಿಂಗ್ ವೈರ್ ಇದೆಯಲ್ಲ, ಈ ರನ್ನಿಂಗ್ ವೈರ್ನ ಟೈಟ್ ಮಾಡ್ಕೊಳ್ಳೋಣ ನೋಡಿ. ಇದನ್ನು ಇಟ್ಕೊಂಡು ಈ ರೀತಿ ಎಳ್ಕೊಂಡ್ರೆ ನಮಗೆ ನಾಟು ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಲೈನು ಅಷ್ಟೇ ನೋಡಿ. ಲ್ಯಾಡರ್ ನಾಟ್ ಏನಕ್ಕಪ್ಪ ಯೂಸ್ ಮಾಡೋದು ಅಂದರೆ ಲೈನ್ ನಮಗೆ ಒಂದೇ ಸಮ ಬರಲಿ ಅಂಥೇಳಿ ನಾವು ಲ್ಯಾಡರ್ ನಾಟ್ನ ಯೂಸ್ ಮಾಡೋದು. ಸೊ ಈ ರೀತಿ ಬ್ಯಾಸ್ಕೆಟಿಗೆ ನೀವು ಲ್ಯಾಡರ್ ನಾಟ್ ಹಾಕ್ಕೋಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ಲೈನ್ ಏರುಪೇರು ಬರುತ್ತೆ, ಒಂದು ಲೈನ್ ಮೇಲೆ ಒಂದು ಲೈನ್ ಕೆಳಗೆ ಬರುತ್ತೆ ಬ್ಯಾಸ್ಕೆಟ್ ಪೂರ್ತಿ ಫಿನಿಶ್ ಆದಮೇಲೆ. ಸೊ ಆ ರೀತಿ ಬರಬಾರ್ದು ಅಂದರೆ ನೀವು ಲ್ಯಾಡರ್ ನಾಟ್ನ ಹಾಕ್ಕೋಬೇಕಾಗುತ್ತೆ. ಇವಾಗ ತೋರಿಸ್ಕೊಟ್ನಲ್ಲ, ಇಲ್ಲೂ ನಿಮಗೆ ಲ್ಯಾಡರ್ ನಾಟ್ ಅರ್ಥ ಆಗಿಲ್ಲ ಅಂದರೆ ನಾನು ಆಮ್ಲ ನಾಟ್ದು ಲ್ಯಾಡರ್ ನಾಟ್ನ ಯಾವ ರೀತಿ ಹಾಕೋದು ಅಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡ್ಬಿಟ್ಟು ಹಾಕ್ಕೋಬೋದು. ಇವಾಗ ನೋಡಿ ಇಲ್ಲಿ ವೈರ್ ಇದೆಯಲ್ಲ, ನಾವು ಫಸ್ಟು ಇದು ರನ್ನಿಂಗ್ ವೈರ್ ಚಿಕ್ಕದಾಗಿ ಬಿಟ್ಕೊಂಡಿದ್ವಲ್ವ, ಫಸ್ಟ್ ಲೈನ್ ಜಾಯಿನ್ ಮಾಡಬೇಕಾದ್ರೆ ಅದನ್ನು ಇಲ್ಲಿ ನಾನು ಒಳಭಾಗಕ್ಕೆ ತೋರಿಸ್ಕೊತೀನಿ. ನಾವು ಯಾವ ನಾಟಿಂದ ಸ್ಟಾರ್ಟ್ ಮಾಡಿದ್ದೀವಿ ಅದೇ ನಾಟಲ್ಲಿ ಒಳಭಾಗಕ್ಕೆ ತೋರಿಸ್ಕೋಬಾರ್ದು. 2ನೇ ನಾಟಿಂದ ನಾವು ವೈರ್ಗಳನ್ನ ಒಳಭಾಗಕ್ಕೆ ತೋರಿಸ್ಕೋಬೇಕಾಗತ್ತೆ. ಸೊ ಇದು ತುಂಬ ಸ್ಮಾಲ್ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ವೈರ್ಗಳು ಅಲ್ಲಲ್ಲೇ ನೀವು ಒಳಭಾಗಕ್ಕೆ ತೋರಿಸ್ಕೊಂಡ್ರೆ ಈಸಿ ಆಗುತ್ತೆ. ನಾವು ಉಲ್ಟಾ ಮಾಡೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ ಈ ಬ್ಯಾಸ್ಕೆಟು. ಸೊ ಈ ರನ್ನಿಂಗ್ ವೈರ್ ನಾವೇನು ಕಟ್ ಮಾಡ್ಕೋತೀವಲ್ಲ ಅದನ್ನು ಆ ಲೈನ್ ಕಂಪ್ಲೀಟ್ ಆಗ್ತಿದ್ದಂಗೆ ನೀವು ಒಳಭಾಗಕ್ಕೆ ತೋರಿಸ್ಕೊಂಡ್ಬಿಡಿ ನೋಡಿ. ಈ ಎಕ್ಸ್ಟ್ರಾ ಇರೋ ವೈರ್ನ ನಾನು ಕಟ್ ಮಾಡ್ಕೋತೀನಿ. ಇವಾಗ ಈ ರನ್ನಿಂಗ್ ವೈರು ಅಷ್ಟೇ ನಾನಿಲ್ಲಿ ಇಷ್ಟು ಉದ್ದ ಬಿಟ್ಬಿಟ್ಟು ರನ್ನಿಂಗ್ ವೈರ್ನ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ. ರನ್ನಿಂಗ್ ವೈರ್ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಅಷ್ಟೇ ನಾನಿಲ್ಲಿ ಒಳಭಾಗಕ್ಕೆ ತೋರಿಸ್ಕೊಳ್ತೀನಿ ನೋಡಿ. ಹೀಗೆ ಇದು ಎಷ್ಟು ಲೆಂತಲ್ಲಿ ಬರುತ್ತೆ ಅಷ್ಟು ಲೆಂತಲ್ಲಿ ನಾನು ಒಳಭಾಗಕ್ಕೆ ತೋರಿಸ್ಕೊಳ್ತೀನಿ. ಇವಾಗ ಇದನ್ನು ಯಾವ ರೀತಿ ಹಾಕೋದು ಅಂತ ನೋಡಿದ್ರಲ್ಲ, ಇಲ್ಲಿವರೆಗೂ ನಾನು ಏನು ಹೇಳ್ಕೊಟ್ಟಿದ್ದೀನಿ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ ಕೇಸ್ ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ದರೂ ನೀವು ನನ್ನನ್ನು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು. ಸೊ ಇವಾಗ ನೋಡಿದ್ರಲ್ಲ, ಇಲ್ಲಿಗೆ ನನಗೆ ಈ ಲೈನಲ್ಲಿ ಇಲ್ಲಿಗೆ ಲ್ಯಾಡರ್ ನಾಟ್ ಬಂದಿದೆ. ಈಗ ನೆಕ್ಸ್ಟ್ ಲೈನು ನಾನು ಇಲ್ಲಿ ಇಂಟು ಮಾರ್ಕ್ ಏನಿದೆ ನೀವು ಅದೇ ವೈರ್ನೇ ತೊಗೋಬೇಕು ನೋಡಿ. ಇಲ್ಲಿ ಇಂಟು ಮಾರ್ಕ್ ಇದೆಯಲ್ಲ, ಈ 2 ವೈರ್ನೇ ತೊಗೊಂಡು ನೀವು ನಾಟನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಈ 2 ವೈರ್ನ ತೊಗೋಬಾರ್ದು, ಈ 2 ವೈರ್ನ ತೊಗೊಬಾರ್ದು. ಈ ಇಂಟು ಮಾರ್ಕಲ್ಲಿ ಏನಿದೆ ಆ 2 ವೈರ್ನೇ ತೊಗೊಂಡು ನೀವು ಲೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಸೊ ನೆಕ್ಸ್ಟ್ ಲೈನು ನಾನು ವೈಟ್ ಕಲರ್ ರನ್ನಿಂಗ್ ವೈರ್ ತೊಗೊಳ್ತೀನಿ. ಸೊ ಇನ್ನೊಂದು ಲೈನ್ನ ನಾನು ಜಾಯಿನ್ ಮಾಡೋದು ತೋರಿಸ್ಕೊಡ್ತೀನಿ ನೋಡಿ. ವೈಟ್ ಕಲರ್ ರನ್ನಿಂಗ್ ವೈರ್ ತೊಗೊಂಡು ಒಂದು 3 ಇಂದ 4 ಇಂಚಷ್ಟು ಮಡಚ್ಕೊಂಡಿದ್ದೀನಿ. ಸೊ ನೋಡಿ, ಇಲ್ಲಿಗೆ ನನಗೆ ಲ್ಯಾಡರ್ ನಾಟ್ ಬಂದಿದೆ. ಇಲ್ಲಿಗೆ ನಾನು ವೈರ್ನ ಜಾಯಿನ್ ಮಾಡ್ಕೋತಾ ಇದ್ದೀನಿ. 3rd ಲೈನಿಗೆ 3ನೇ ಲೈನಿಗೆ ಇಲ್ಲಿಗೆ ನಾನು ಜಾಯಿನ್ ಮಾಡ್ಕೋತಾ ಇದ್ದೀನಿ. ನಾರ್ಮಲಾಗಿ ನಾವು ಆಮ್ಲ ನಾಟ್ ಹಾಕ್ಕೊಳ್ತಾ ಬರಬೇಕು. ಇದೇ ರೀತಿಯೇ ಹಾಕ್ಕೋಬೇಕು. ನೀವು ಬ್ಯಾಸ್ಕೆಟ್ ಎಷ್ಟು ಎತ್ತರ ಹಾಕ್ಕೋತೀರಾ ಅಷ್ಟು ಎತ್ತರನೂ ನೀವು ಇದೇ ರೀತಿಯೇ ಹಾಕ್ಕೋಬೇಕಾಗುತ್ತೆ. ಒಂದು ಲೈನು ವೈಟ್ ಕಲರ್ ರನ್ನಿಂಗ್ ವೈರ್ ತೊಗೊಂಡ್ರೆ ಇನ್ನೊಂದು ಲೈನು ಬ್ರಾನ್ಸ್ ಕಲರ್ ರನ್ನಿಂಗ್ ವೈರ್ ಆಗಿ ತೊಗೊಂಡೆ ಹಾಕ್ಕೋಬೇಕಾಗತ್ತೆ. ಆವಾಗಲೇ ನಮಗೆ ಡಿಸೈನ್ ಕ್ಲಿಯರಾಗಿ ಬರೋದು. ಇಲ್ಲಾಂದರೆ ನಮ್ಗೆ ಇದೇ ಥರ ಡಿಸೈನ್ ಬರೋದಿಲ್ಲ, ನಾರ್ಮಲ್ ಬ್ಯಾಸ್ಕೆಟ್ ಬಂದುಬಿಡುತ್ತೆ. ಸೊ ಇವಾಗ ಇದೇ ರನ್ನಿಂಗ್ ವೈರ್ ಇಟ್ಕೊಂಡು ಈ ರೌಂಡ್ ಪೂರ್ತಿಯಾಗಿ ನಾನು ಹಾಕೋತೀನಿ. ರೌಂಡ್ ಪೂರ್ತಿಯಾಗಿ ಹಾಕ್ಕೊಂಡು ಲ್ಯಾಡರ್ ನಾಟ್ ಹಾಕೋತೀನಿ. ಲ್ಯಾಡರ್ ನಾಟ್ ಹಾಕ್ಕೊಂಡು ಈ ವೈರ್ನ ಕಟ್ ಮಾಡಿಬಿಟ್ಟು ಮತ್ತು ನೆಕ್ಸ್ಟ್ ಲೈನ್ಗೆ 4ನೇ ಲೈನಿಗೆ ನಾನು ಬ್ರೌನ್ಸ್ ಕಲರ್ ರನ್ನಿಂಗ್ ವೈರಾಗಿ ತೊಗೊಂಡು ಆ ಲೈನ್ನ ಫಿನಿಶ್ ಮಾಡ್ಕೋತೀನಿ. ಇದೇ ರೀತಿಯೇ ಹಾಕ್ಕೋತೀನಿ. ಇವಾಗ ನನಗೆ ಎಷ್ಟು ಎತ್ತರ ಬೇಕು ಅಷ್ಟು ಎತ್ತರನೂ ನಾನು ಪೂರ್ತಿಯಾಗಿ ಬ್ಯಾಸ್ಕೆಟ್ ಕಂಪ್ಲೀಟ್ ಮಾಡಿಕೊಂಡು ನನಗೆ ಎಷ್ಟು ಎತ್ತರದಲ್ಲಿ ಬೇಕು ನಾನು ಅಷ್ಟು ಎತ್ತರ ಹಾಕ್ಕೊಳ್ತೀನಿ ಈ ಬ್ಯಾಸ್ಕೆಟ್ನ.
ಇವಾಗ ನನಗೆ ಎಷ್ಟು ಲೆಂತಲ್ಲಿ ಬೇಕೋ ಅಷ್ಟು ಲೆಂತಲ್ಲೂ ಹಾಕ್ಕೊಂಡು ಅಷ್ಟೇ ಎತ್ತರ ನನಗೆ ಈ ಬ್ಯಾಸ್ಕೆಟ್ ಎಷ್ಟು ಚಿಕ್ಕ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ಒಂದು 7ರಿಂದ 8 ಲೈನ್ವರೆಗೂ ನಾನು ಎತ್ತರ ಹಾಕ್ಕೊಳ್ತೀನಿ. ಅಷ್ಟು ಲೈನ್ನು ಪೂರ್ತಿಯಾಗಿ ಹಾಕ್ಕೊಂಡು ನೆಕ್ಸ್ಟು ನಾವು ಇದನ್ನು ಫಿನಿಶಿಂಗ್ನ ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಎತ್ತರ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ಲೈನಿಂದ ನಾವು ಎತ್ತರ ಹಾಕ್ಕೊಂಡಿರೋದು 1 2 3 4 5 6 7 8 ಎತ್ತರ ನಾನು 8 ಲೈನು ಅಂದರೆ 8 ನಾಟ್ ಬರೋ ರೀತಿ ನಾನು ಎತ್ತರ ಹಾಕ್ಕೊಂಡಿದ್ದೀನಿ, 8 ಲೈನ್ ಹಾಕ್ಕೊಂಡಿದ್ದೀನಿ. ಸೊ ಮಿನಿ ಬ್ಯಾಸ್ಕೆಟ್ ಆಗಿರೋದ್ರಿಂದ ಇಷ್ಟು ಸಾಕು ಅಂತ ನಾನು ಇಷ್ಟಕ್ಕೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ರನ್ನಿಂಗ್ ವೈರ್ ಇದೆಯಲ್ಲ, ಈ ರನ್ನಿಂಗ್ ವೈರ್ನ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಒಂದಿಷ್ಟುದ ವೈರ್ನ ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ. ಈ ರನ್ನಿಂಗ್ ವೈರ್ನ ನಾವು ಒಳಭಾಗಕ್ಕೆ ತೂರಿಸ್ಕೋಬೇಕು. ಸೊ ನೋಡಿ ಹೀಗೆ ಒಳಭಾಗಕ್ಕೆ ತೂರಿಸ್ಕೋಬೇಕು. ಸೊ ನೀವು ಇಲ್ಲಿ ನೋಡ್ಬೋದು ನೋಡಿ, ಒಂದು ಲೈನು ನಾನು ವೈಟ್ ಕಲರ್ ರನ್ನಿಂಗ್ ವೇರ್ ತೊಗೊಂಡ್ರೆ, ಇನ್ನೊಂದು ಲೈನಲ್ಲಿ ಬ್ರಾನ್ಸ್ ಕಲರ್ ರನ್ನಿಂಗ್ ವೇರ್ ತೊಗೊಂಡಿದ್ದೀನಿ. ಮತ್ತು ವೈಟು ಮತ್ತು ಬ್ರಾನ್ಸು, ವೈಟು ಬ್ರಾನ್ಸು ಇದೇ ರೀತಿ ತೊಗೋಬೇಕಾಗತ್ತೆ. ಸೊ ನೀವು ಇಲ್ಲಿ ನೋಡ್ಬೋದು, ತಳ ಹಾಕಬೇಕಾದ್ರೆ ನಮಗೆ ಇಲ್ಲಿ ವೈಟ್ ಕಲರಲ್ಲಿ ಫ್ಲವರ್ ಬಂದಿದೆ. ಸೊ ನಾವು ಎತ್ತರ ಹಾಕಬೇಕಾದ್ರೆ ನಮಗೆ ಬ್ರಾನ್ಸ್ ಕಲರಲ್ಲಿ ಫ್ಲವರ್ ಬರುತ್ತೆ. ಸೊ ನಾವಿಲ್ಲಿ ವೈಟ್ ಕಲರ್ ರನ್ನಿಂಗ್ ವೈರ್ ಎಂಡ್ ಆಗುತ್ತಲ್ವ ಬೇಸಲ್ಲಿ, ಮತ್ತೆ ನಾವು ಎತ್ತರ ಹಾಕಬೇಕಾದ್ರೆ ವೈಟ್ ಕಲರ್ ರನ್ನಿಂಗ್ ವೈರ್ ಏನಕ್ಕೆ ತೊಗೊಳ್ತೀವಿ ಅಂದರೆ ನೋಡಿ ಇಲ್ಲಿ ಚೇಂಜ್ ಆಗುತ್ತೆ ನಮಗೆ, ಹಾಗಾಗಿ ನಾವು ವೈಟ್ ಕಲರ್ ರನ್ನಿಂಗ್ ವೈರು ತೊಗೊಳ್ತೀವಿ. ಸೊ ನೀವು ಇಲ್ಲಿ ನೋಡ್ಬೋದು ನೋಡಿ, ಇಲ್ಲಿ ವೈಟ್ ಬಂದಿದೆ, ಇಲ್ಲಿ ಬ್ರಾನ್ಸ್ ಕಲರಲ್ಲಿ ಬಂದಿದೆ. ಸೊ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಕ್ಯೂಟಾಗಿ ಬಂದಿದೆ ಡಿಸೈನ್ ಇದು. ಇವಾಗ ಈ ವೈರ್ಗಳನ್ನ ಒಳಭಾಗಕ್ಕೆ ತೋರಿಸ್ಕೋಬೇಕು. ಈ ಬ್ಯಾಗ್ನ ನಾನು ಉಲ್ಟಾ ಮಾಡಿಕೊಂಡು ವೈರ್ಗಳನ್ನ ಯಾವ ರೀತಿ ಒಳಭಾಗಕ್ಕೆ ತೋರಿಸ್ಕೋಬೇಕು ಅನ್ನೋದನ್ನು ನಾನು ತೋರಿಸ್ಕೊಡ್ತೀನಿ. ಇವಾಗ ನೋಡಿ ನಾನು ಇದನ್ನು ಉಲ್ಟಾ ಮಾಡ್ಕೊಂಡಿದ್ದೀನಿ. ಉಲ್ಟಾ ಮಾಡಿಕೊಂಡ್ರೆ ನಮಗೆ ವೈರ್ಗಳು ತೂರಿಸೋದಕ್ಕೆ ಈಸಿ ಆಗುತ್ತೆ. ಮತ್ತು ಇದು ಸ್ಮಾಲ್ ಸೈಜ್ ಬ್ಯಾಗ್ ಆಗಿರೋದ್ರಿಂದ ನಾವು ಉಲ್ಟಾ ತಿರುಗಿಸ್ಕೊಂಡ್ರೆ ಈಸಿಯಾಗಿ ತೂರಿಸ್ಬೋದು. ಸೀದಾ ಮಾಡ್ಕೊಂಡು ತೂರಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇವಾಗ ನೋಡಿ ಈ ಒಂದು ನಾಟಲ್ಲಿ ಬಂದಿರೋ 2 ವೈರ್ನ ತೊಗೊಂಡಿದ್ದೀನಿ. ನೋಡಿ ಇದು ಹೀಗೆ ನಾವು ಕ್ರಾಸ್ ಕಟ್ ಬ್ಯಾಸ್ಕೆಟಿಗೆ ಯಾವ ರೀತಿ ಕ್ರಾಸಾಗಿ ತೂರಿಸ್ಕೊಡ್ತೀವಿ ಅದೇ ರೀತಿ ಕ್ರಾಸಾಗಿ ತೂರಿಸ್ಕೋಬೇಕಾಗತ್ತೆ. ಸೊ ನೋಡಿ ವೈರ್ ತೂರಿಸ್ಬೇಕಾದ್ರೆ ಫಸ್ಟು ನಾಟ್ ಬಿಟ್ಟು ಸೆಕೆಂಡ್ ನಾಟಿಂದ ನಾವು ವೈರ್ನ ತೂರಿಸ್ಕೋಬೇಕು. ಪ್ರತಿಯೊಂದು ಬ್ಯಾಸ್ಕೆಟಲ್ಲೂ ಅಷ್ಟೇ ನೀವು ಫಸ್ಟು ನಾಟಲ್ಲೇ ತೂರಿಸ್ಕೊಂಡ್ರೆ ನಾಟು ಬಿಚ್ಕೊಂಡು ಬಿಡತ್ತೆ. ಸೊ ನೋಡಿ ಹೀಗೆ ಇದು ಬೆಂಡ್ ಆಗಬಾರ್ದು ನಾಟು, ಆ ರೀತಿ ಸ್ವಲ್ಪ ಲೂಸಾಗಿ ಬಿಟ್ಕೊಂಡು ವೈರ್ಗಳನ್ನ ನಾವು ತೂರಿಸ್ಕೋಬೇಕಾಗತ್ತೆ. ಸೊ ಇದು ನೋಡಿ ನಾವು ರನ್ನಿಂಗ್ ವೈರು ಒಳಭಾಗಕ್ಕೆ ತೂರಿಸ್ಕೊಂಡಿದ್ದು, ನಾವು ಒಂದೊಂದು ಲೈನಲ್ಲೇ ನಾನು ರನ್ನಿಂಗ್ ವೈರ್ನ ಒಳಭಾಗಕ್ಕೆ ತೂರಿಸ್ಕೊಂಬಿಟ್ಟಿದ್ದೀನಿ. ಹಾಗಾಗಿ ಈ ವೈರ್ಗಳು ಈ ರೀತಿ ಬಂದಿದೆ. ಮತ್ತು ವೈರ್ ತೋರಿಸ್ಬೇಕಾದ್ರೆ ಅಷ್ಟೇ, ವೈರ್ ಎಷ್ಟು ಲೆಂತಲ್ಲಿ ಮಿಕ್ಕಿರುತ್ತೆ ಅಷ್ಟು ಲೆಂತಲ್ಲಿ ನಾವು ವೈರ್ನ ಒಳಭಾಗಕ್ಕೆ ತೋರಿಸ್ಕೊಂಡ್ರೆ ಬ್ಯಾಸ್ಕೆಟ್ ಕೂಡ ಗಟ್ಟಿಯಾಗಿ ಬರುತ್ತೆ. ಸೊ ಚೆನ್ನಾಗಿರುತ್ತೆ, ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಮ್ಗೆ ಅಷ್ಟೊಂದು ವೈರು ಎಷ್ಟುದ್ದ ಮಿಕ್ಕಿದೆ ಅಷ್ಟುದ್ದನೂ ವೈರ್ ಒಳಭಾಗಕ್ಕೆ ತೋರ್ಸೋಕ್ಕಾಗಲ್ಲ ಅಂತಂದರೆ ನೀವು ಒಂದು 6ರಿಂದ 7 ನಾಟ್ ಒಳಭಾಗಕ್ಕೆ ನೀವು ವೈರ್ನ ತೋರಿಸ್ಕೊಳ್ಬಹುದು. ಸೊ ಇವಾಗ ನೋಡಿ ಬಲಗಡೆ ಇರೋ ವೈರು ಎಡಭಾಗದಲ್ಲಿ ತೋರಿಸ್ಕೊಂಡಿದ್ದೀನಿ. ಇವಾಗ ಎಡಭಾಗದಲ್ಲಿರೋ ವೈರ್ನ ನಾನು ಬಲಭಾಗಕ್ಕೆ ತೋರಿಸ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಬರಬೇಕು. ನೋಡಿ ಇಲ್ಲಿಂದ ನಾವು ಹಿಂಗೆ ಕ್ರಾಸಾಗಿ ತೊಗೊಳ್ಳೋಣ. ನಿಮಗೆ ವೈರ್ ಯಾವ ಕಡೆ ಈಸಿಯಾಗಿ ತೋರುತ್ತೆ ಆ ಕಡೆ ಸೈಡಲ್ಲಿ ನೀವು ತೊಗೊಳ್ಬಹುದು. ಬಟ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ನೀವು ನೋಡಿಕೊಂಡು ತೊಗೋಬೇಕಾಗತ್ತೆ. ಎಡಭಾಗದಲ್ಲಿರೋ ವೈರು ಬಲಭಾಗಕ್ಕೆ, ಬಲಭಾಗದಲ್ಲಿರೋ ವೈರು ಎಡಭಾಗಕ್ಕೆ ತೊಗೊಳ್ಬೇಕಾಗತ್ತೆ. ಸೊ ಈ ವೈರ್ಗಳು ನೋಡಿ ಇಷ್ಟಿಷ್ಟುದ್ದ ವೈರ್ ಮಿಕ್ಕಿರುತ್ತಲ್ವ ಅಷ್ಟುದ್ದನೂ ನಾವು ಒಳಭಾಗಕ್ಕೆ ತೋರಿಸ್ಕೊಂಡ್ರೆ ಬ್ಯಾಸ್ಕೆಟ್ ತುಂಬ ಚೆನ್ನಾಗಿ ಬರುತ್ತೆ, ಬಿಗಿಯಾಗಿ ಕೂಡ ಬರುತ್ತೆ. ಸೊ ಸ್ಮಾಲ್ ಸೈಜ್ ಬ್ಯಾಸ್ಕೆಟ್ಗೆ ಏನು ಬೇಕಾದಿಲ್ಲ ಅಷ್ಟೊಂದು. ದೊಡ್ಡ ಸೈಜ್ ಬ್ಯಾಸ್ಕೆಟಿಗೆ ನೀವು ವೈರ್ ಎಷ್ಟು ಲೆಂತಲ್ಲಿ ಬಿಕ್ಕಿರುತ್ತೆ ಅಷ್ಟು ಲೆಂತಲ್ಲೂ ವೈರ್ ಒಳಭಾಗಕ್ಕೆ ತೂರಿಸ್ಕೊಂಡ್ರೆ ಬ್ಯಾಸ್ಕೆಟ್ ಕೂಡ ಬಿಗಿ ಇರುತ್ತೆ ಮತ್ತು ಬಾಳಿಕೆನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಈ ವೈರ್ಗಳು ನೀವು ಕಟ್ ಮಾಡಿದ್ರೆ ಇಷ್ಟಿಷ್ಟೇ ವೈರ್ಗಳು ವೇಸ್ಟ್ ಆಗುತ್ತಲ್ವ, ವೇಸ್ಟ್ ಆಗೋ ಬದಲು ನಮಗೆ ಬ್ಯಾಸ್ಕೆಟ್ ಲೈಫ್ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಎಷ್ಟು ಲೆಂತಲ್ಲಿ ಬರುತ್ತೆ ಅಷ್ಟು ಲೆಂತಲ್ಲೂ ವೈರ್ಗಳನ್ನ ಒಳಭಾಗಕ್ಕೆ ತೋರಿಸ್ಕೊಳ್ತೀನಿ. ನೋಡಿ ಇವಾಗ ಈ ಕಡೆ ಸೈಡಲ್ಲಿರೋ ವೈರ್ನ ನಾನು ತೋರಿಸ್ಕೊಳ್ತಾ ಇದ್ದೀನಿ. ಇದನ್ನು ಅಷ್ಟೇ ನೋಡಿ ಎಡಭಾಗದಲ್ಲಿರೋ ವೈರು
ಬಲಭಾಗಕ್ಕೆ ಬರುತ್ತೆ, ಬಲಭಾಗದಲ್ಲಿರೋ ವೈರು ಎಡಭಾಗದಲ್ಲಿ ತೋರಿಸ್ಕೊಳ್ಬೇಕಾಗತ್ತೆ. ನೋಡಿ ಈ ರೀತಿ. ಇವಾಗ ಇದು ಎಷ್ಟು ಲೆಂತಲ್ಲಿ ಬರುತ್ತೆ, ನಾನು ಅಷ್ಟು ಲೆಂತಲ್ಲಿ ವೈರ್ನ ತೋರಿಸ್ಕೊಳ್ತೀನಿ. ಸೊ ಇದು ಸ್ಮಾಲ್ ಸೈಜ್ ಬಾಸ್ಕೆಟ್ ಆಗಿರೋದ್ರಿಂದ ನೋಡಿ ಇಷ್ಟು ಲೆಂತಲ್ಲಿ ತೋರಿಸ್ಕೊಂಡ್ರೆ ಸಾಕು. ಒಂದು 6ರಿಂದ 7 ನಾಟಿಗೆ ತೋರಿಸ್ಕೊಳ್ತೀನಿ. 6ರಿಂದ 7 ನಾಟಿಗೆ ತೋರಿಸ್ಕೊಂಡ್ರೆ ಸಾಕಾಗುತ್ತೆ. ಸೊ ನೋಡಿದ್ರಲ್ಲ ಇದನ್ನು ಯಾವ ರೀತಿ ತೋರಿಸೋದು ಅಂತ. ಇವಾಗ ಇಲ್ಲೇನು ವೈರ್ ಮಿಕ್ಕಿದೆ ಇಷ್ಟು ವೈರ್ಗಳನ್ನು ನಾನು ಒಳಭಾಗಕ್ಕೆ ತೋರಿಸ್ಕೊಳ್ತೀನಿ. ಒಳಭಾಗಕ್ಕೆ ತೋರಿಸ್ಕೊಂಡು ಇದು ಉಲ್ಟಾ ಮಾಡ್ಕೊಂಡಿದ್ದೀನಲ್ವ, ಉಲ್ಟಾ ಮಾಡ್ಕೊಂಡಿದ್ದಾಗಲೇ ನಾನು ಹ್ಯಾಂಡಲ್ ಹಾಕೋತೀನಿ. ಯಾಕೆಂದರೆ ಆಮ್ಲಾ ನಟ್ ಬ್ಯಾಸ್ಕೆಟು ಸೀದಾ ಇರೋದನ್ನ ಉಲ್ಟಾ ಮಾಡಬೇಕಾದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ನಾರ್ಮಲ್ ಬ್ಯಾಸ್ಕೆಟ್ ಉಲ್ಟಾ ಮಾಡ್ದಂಗೆ ಚಿಕ್ಕ ಸೈಜ್ ಬ್ಯಾಸ್ಕೆಟ್ನ ಉಲ್ಟಾ ಮಾಡೋದಕ್ಕಾಗೋದಿಲ್ಲ ಆಮ್ಲಾ ನಟಲ್ಲಿ. ಹಾಗಾಗಿ ನಾನು ಹ್ಯಾಂಡಲ್ ಕೂಡ ಉಲ್ಟಾ ಇದ್ದಾಗಲೇ ಹ್ಯಾಂಡಲ್ನ ಹಾಕೋತೀನಿ. ಉಲ್ಟಾ ಇದ್ದಾಗಲೇ ಹ್ಯಾಂಡಲ್ಲು ಹಾಕ್ಕೊಂಡು ಅದರದ್ದು ವೈರ್ನ ನಾನು ಒಳಭಾಗಕ್ಕೆ ತೋರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿಕೊಂಡು ಆಮೇಲೆ ನಾನು ಸೀದಾ ಮಾಡ್ಕೋತೀನಿ ಬ್ಯಾಸ್ಕೆಟ್ನ. ಸೊ ಇದು ಆಮ್ಲಾ ನಟ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನಾನು ಆ ಥರ ಹಾಕ್ಕೊಳ್ತೀನಿ. ಸೊ ನಾರ್ಮಲ್ ಬ್ಯಾಸ್ಕೆಟ್ ಆದರೆ ನಾವು ಈಸಿಯಾಗಿ ತಿರುಗಿಸ್ಕೊಳ್ಬೋದು. ಸೊ ಆಮ್ಲಾ ನಾಟು ತುಂಬ ಟೈಟಾಗಿ ಬಂದಿರುತ್ತೆ. ಸೊ ನಾಟು ತುಂಬ ದಪ್ಪ ದಪ್ಪ ಬಂದಿರುತ್ತೆ. ಹಾಗಾಗಿ ನಮಗೆ ಉಲ್ಟಾ ಮಾಡ್ಕೊಳ್ಳೋದಕ್ಕೆ ಸ್ಮಾಲ್ ಸೈಜ್ ಬ್ಯಾಗ್ ಉಲ್ಟಾ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಸೊ ದೊಡ್ಡ ಸೈಜ್ ಬ್ಯಾಸ್ಕೆಟ್ ಆದರೆ ಏನಾಗೋದಿಲ್ಲ, ಉಲ್ಟಾ ಮಾಡ್ಕೋಬೋದು ಈಸಿಯಾಗಿ. ಸೊ ಸ್ಮಾಲ್ ಸೈಜ್ ಬ್ಯಾಸ್ಕೆಟು ನಮ್ಗೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾನು ಈ ಎಲ್ಲ ವೈರ್ಗಳನ್ನೂ ಒಳಭಾಗಕ್ಕೆ ತೂಸ್ಕೊಂಡು ಹ್ಯಾಂಡಲ್ ಕೂಡ ಹಾಕ್ಕೊಂಡು ಉಲ್ಟಾ ಇದ್ದಾಗಲೇ ಹ್ಯಾಂಡಲ್ ಹಾಕೋತೀನಿ. ಹ್ಯಾಂಡಲ್ ಕೂಡ ಹಾಕ್ಕೊಂಡು ಹ್ಯಾಂಡಲ್ದು ವೈರ್ ಒಳಭಾಗಕ್ಕೆ ತೂಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ಗಳನ್ನೆಲ್ಲ ಕಟ್ ಮಾಡಿ ಈ ಬ್ಯಾಗ್ನ ಸೀದಾ ಮಾಡಿಕೊಂಡು ಯಾವ ರೀತಿ ಬಂದಿದೆ ಅಂತ ತೋರಿಸ್ತೀನಿ. ಹ್ಯಾಂಡಲ್ ಹಾಕ್ಕೊಂಡ್ಮೇಲೆ ನಮಗೆ ಕಂಪ್ಲೀಟಾಗಿ ಫಿನಿಶ್ ಆದಮೇಲೆ ಈ ಬ್ಯಾಸ್ಕೆಟ್ ಯಾವ ರೀತಿ ಬಂದಿದೆ ಅಂದ್ಬಿಟ್ಟು ತೋರಿಸ್ಕೊಡ್ತೀನಿ. ಸೊ ನಾನು ಇವಾಗ ಇದು ಪೂರ್ತಿ ಕಂಪ್ಲೀಟ್ ಮಾಡಿಕೊಂಡು ತೋರಿಸ್ತೀನಿ. ನೋಡಿ ಇವಾಗ ನಾನು ಈ ಬ್ಯಾಸ್ಕೆಟ್ನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಉಲ್ಟಾ ಇರೋ ಬ್ಯಾಸ್ಕೆಟ್ನ ಸೀದಾ ಕೂಡ ಮಾಡ್ಕೊಂಡಿದ್ದೀನಿ. ನೋಡಿ ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ನಾವು ವೈರ್ಗಳೆಲ್ಲ ಒಳಭಾಗದಲ್ಲಿ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿ ನಾನು ಹ್ಯಾಂಡಲ್ ಕೂಡ ಹಾಕ್ಕೊಂಡು ಅದ್ರ ವೈರ್ನು ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ಗಳನ್ನೆಲ್ಲ ಕಟ್ ಮಾಡಿಬಿಟ್ಟು ಆಮೇಲೆ ನಾನು ಸೀದಾ ತಿರುಗಿಸ್ಕೊಂಡಿರೋ ಅಂಥದ್ದು. ಸೊ ನೋಡಿ ಒಳಭಾಗದಲ್ಲಿ ಈ ರೀತಿ ಬರುತ್ತೆ. ನೋಡಿ ಕಾಣಿಸ್ತಾ ಇದೆ ಅಲ್ವಾ? ನೋಡಿ ಈ ರೀತಿ ಬರುತ್ತೆ. ಸೊ ಇದು ಸ್ಮಾಲ್ ಸೈಜ್ ಬ್ಯಾಸ್ಕೆಟ್ ಆಗಿರೋದ್ರಿಂದ ನೋಡಿ ಕೈ ಈ ರೀತಿ ತೂರಿಸೋದಕ್ಕಾಗೋದಿಲ್ಲ. ಹಾಗಾಗಿ ಉಲ್ಟಾ ಮಾಡ್ಕೊಂಡಿದ್ದಾಗಲೇ ನಾವು ಹ್ಯಾಂಡಲ್ ಕೂಡ ಹಾಕ್ಕೊಂಡು ವೈರ್ಗಳನ್ನೆಲ್ಲ ಒಳಭಾಗಕ್ಕೆ ತೂರಿಸ್ಕೊಂಡು ಎಕ್ಸ್ಟ್ರಾ ಇರೋ ವೈರ್ನ ಕಟ್ ಮಾಡಿಬಿಟ್ಟು ಆಮೇಲೆ ಸೀದಾ ಮಾಡ್ಕೊಳ್ಳಿ. ಆವಾಗ ಈಸಿ ಆಗುತ್ತೆ. ಇಲ್ಲಾಂದರೆ ನಿಮಗೆ ಸೀದಾ ಮಾಡಿಕೊಂಡು ವೈರ್ಗಳು ಒಳಭಾಗಕ್ಕೆ ತೂರಿಸೋದಕ್ಕೆ ನೋಡಿ ಈ ರೀತಿ ಕೈ ಪೂರ್ತಿಯಾಗಿ ಹಿಡ್ಸತ್ತೆ, ಆ ರೀತಿ ಆಗುತ್ತೆ. ಸೊ ಹಾಗಾಗಿ ಕಷ್ಟ ಆಗುತ್ತೆ. ಸೊ ನೋಡಿ ಕಂಪ್ಲೀಟ್ ಆದಮೇಲೆ ನಮಗೆ ಈ ರೀತಿ ಕಾಣುತ್ತೆ. ಸೊ ತುಂಬ ಕ್ಯೂಟಾಗಿ ಬಂದಿದೆ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ. ಆ್ಯಕ್ಚುಲಾಗಿ ಕಲರ್ ಕಾಂಬಿನೇಷನ್ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡಿ ತಳ ಈ ರೀತಿ ಬಂದಿದೆ. ತಳದಲ್ಲಿ ನೀವು ನೋಡ್ಬೋದು ವೈಟ್ ಕಲರಲ್ಲಿ ನಮಗೆ ಫ್ಲವರ್ ಬಂದಿದೆ. ಸೊ ಸುತ್ತು ನಮಗೆ ಬ್ರೌನ್ಸ್ ಕಲರ್ ಬಂದಿದೆ. ನೀವು ಎತ್ತರ ಹಾಕಿದಾಗ ನೋಡ್ಬೋದು ಬ್ರೌನ್ಸ್ ಕಲರಲ್ಲಿ ಫ್ಲವರ್ ಬಂದಿದೆ, ಸುತ್ತು ನಮಗೆ ವೈಟ್ ಕಲರಲ್ಲಿ ಡಿಸೈನ್ ಬಂದಿದೆ ನೋಡಿ. ಸೊ ಈ ವಿಡಿಯೋದಲ್ಲಿ ನಾನು ಸ್ಟೆಪ್ ಬೈ ಸ್ಟೆಪ್ಪಲ್ಲಿ ತೋರಿಸ್ಕೊಟ್ಟಿದ್ದೀನಲ್ಲ, ನೀವು ಅದೇ ರೀತಿ ಹಾಕ್ಕೊಂಡ್ರೆ ನಮಗೆ ಕರೆಕ್ಟಾಗಿ ಈ ಡಿಸೈನ್ ಬರುತ್ತೆ. ಒಂಚೂರು ಆಚೆಚೆ ಆದ್ರೂ ನಮಗೆ ಈ ಡಿಸೈನ್ ಕರೆಕ್ಟಾಗಿ ಬರೋದಿಲ್ಲ. ಸೊ ನೋಡಿಕೊಂಡು ಹಾಕ್ಕೊಳ್ಳಿ. ಹ್ಯಾಂಡಲ್ಲು ಅಷ್ಟೇ ನೋಡಿ 2 ವೈರ್ ಹ್ಯಾಂಡಲ್ನ ನಾನು ಇಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಇಲ್ಲಿ 2 ಕಲರ್ ಹಾಕಿರೋದ್ರಿಂದ ಹ್ಯಾಂಡಲ್ಲು ಕೂಡ 2 ಕಲರ್ ಬಂದರೆ ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು ನಾನು 2 ವೈರ್ ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ಅಂದರೆ 2 ಕಲರ್ನ ಯೂಸ್ ಮಾಡಿಕೊಂಡು ಹ್ಯಾಂಡಲ್ನ ಹಾಕಿರೋವಂಥದ್ದು. ಸೊ ಇದು ತುಂಬ ಸ್ಮಾಲ್ ಸೈಜ್ ಬ್ಯಾಸ್ಕೆಟ್ ಹಾಕಿರೋದ್ರಿಂದ ಒಂದೊಂದು ಕಲರಲ್ಲಿ ಒಂದೊಂದು ವೈರ್ ಅಂದರೆ 2 ವೈರ್ ತೊಗೊಂಡು ನಾನು ಹ್ಯಾಂಡಲ್ ಹಾಕಿರೋವಂಥದ್ದು. ಸೊ ಅದಕ್ಕೆ 2 ವೈರ್ ಹ್ಯಾಂಡಲ್ ಅಂತ ಕರಿತೀವಿ. ಸೊ ಈ ರೀತಿ ಹ್ಯಾಂಡಲ್ನ ಯಾವ ರೀತಿ ಹಾಕ್ಕೋಬೇಕಂದ್ಬಿಟ್ಟು ಸಪ್ರೇಟಾಗಿ ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ನೀವು ಅದನ್ನು ನೋಡಿಬಿಟ್ಟು ಹ್ಯಾಂಡಲ್ ಹಾಕ್ಕೋಬೋದು. ನೀವು ಇಲ್ಲಿ ನೋಡ್ಬೋದು ಹ್ಯಾಂಡಲ್ನ ನೋಡಿ ಈ ರೀತಿ ನಾನು ಸೆಂಟರ್ಗೆ ಇಟ್ಕೊಂಡು ನೋಡಿ ಇಲ್ಲಿಂದ ಇದು ಸೆಂಟ್ರಿಗೆ ಬರುತ್ತೆ. ಈ ನಾಟ್ ಸೆಂಟ್ರಿಗೆ ಬಂದರೆ 1 2 3 1 2 3 ಈ ಕಡೆಯಿಂದ 3ನೇ ನಾಟಿಗೆ ನಾನು ಹ್ಯಾಂಡಲ್ನ ಹಾಕಿರೋವಂಥದ್ದು. ಈ ಕಡೆ ಸೈಡ್ ಕೂಡ ಅಷ್ಟೇ ನೋಡಿ 1 2 3 1 2 3 3ನೇ ನಾಟಿಗೆ ನಾನು ಹ್ಯಾಂಡಲ್ ಹಾಕಿರೋವಂಥದ್ದು. ಸೊ ನೀವು ಇದನ್ನು ಇಟ್ಕೊಂಡು ನೋಡಿಕೊಂಡು ಸೆಂಟ್ರಿಗೆ ನೋಡ್ಕೋಬೇಕು. ಸೆಂಟ್ರಿಗೆ ನೋಡಿಕೊಂಡು ನೋಡಿ ಇದು ಸೆಂಟ್ರ್ ಬರುತ್ತೆ. ಈ ಸೈಡಿಗೆ ಪೂರ್ತಿ ನಾವು ನೋಡೋದಾದರೆ ಇದು ಸೆಂಟ್ರ್ ಬರುತ್ತೆ. ಇಲ್ಲಿಂದ ನೀವು ಕೌಂಟ್ ಮಾಡ್ಕೋಬೇಕು ನೋಡಿ 1 2 3 1 2 3 1 2 1 2 1 ಈ ನಾಟು ನಮಗೆ ಸೆಂಟ್ರಿಗೆ ಬರುತ್ತೆ. ಈ ನಾಟಿಂದ ಈ ನಾಟಿಗೆ ಸೆಂಟ್ರಿಗೆ ಇದು ಬರುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಹ್ಯಾಂಡಲ್ನ ಹಾಕ್ಕೊಂಡಿರೋವಂಥದ್ದು. ಸೊ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ನಮಗೆ ಸೆಂಟರ್ ನೋಡ್ಕೋಬೇಕು. ಇಲ್ಲಿಂದ ನಮ್ಗೆ ಇಲ್ಲಿಗೆ ಸೆಂಟರ್ ನೋಡಿಕೊಂಡು ಇಲ್ಲಿಂದ ಈ 2 ಮಧ್ಯಕ್ಕೆ ಸೆಂಟರ್ ಯಾವ್ದು ಬರುತ್ತೆ ಅಲ್ಲಿಗೆ ನೀವು ಹ್ಯಾಂಡಲ್ನ ಹಾಕ್ಕೊಳ್ಳೋ ಅಂಥದ್ದು. ಸೊ ಇದಕ್ಕೆ ನೀವು ಒಂದು ಸಿಂಗಲ್ ಹ್ಯಾಂಡಲ್ ಕೂಡ ಹಾಕ್ಕೋಬೋದು ನೋಡಿ, ಇಲ್ಲಿಗೆ ಸಿಂಗಲ್ ಹ್ಯಾಂಡಲ್ ಕೂಡ ಹಾಕ್ಕೋಬೋದು. ಸೊ ನಾನು ಇದಕ್ಕೆ 2 ಹ್ಯಾಂಡಲ್ನ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ಬ್ಯಾಸ್ಕೆಟ್ ಟೈಪಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಒಳಭಾಗದಲ್ಲಿ ನೋಡಿ ಈ ರೀತಿ ಬಂದಿದೆ.
ಹೊರಭಾಗದಲ್ಲಿ ನಮಗೆ ಈ ರೀತಿ ಬಂದಿದೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್, ತುಂಬ ಕ್ಯೂಟಾಗಿದೆ. ಸೊ ಇಷ್ಟು ಚಿಕ್ಕ ಬ್ಯಾಸ್ಕೆಟ್ ಹಾಕಿ ಏನು ಮಾಡೋದು ಅಂತ ಅಂದ್ಕೊಳ್ಳೋರಿಗೆ ಸೊ ಇದನ್ನು ರಿಟರ್ನ್ ಗಿಫ್ಟಾಗಿ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ. ರಿಟರ್ನ್ ಗಿಫ್ಟಾಗಿ ಕೊಟ್ಟರೆ ನಾವೇ ಹಾಕಿದ್ದು ಅನ್ನೋ ಖುಷಿ ನಮಗಿರುತ್ತೆ. ಸೊ ಫಸ್ಟ್ ಟೈಮ್ ಹಾಕೋರು ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕೋದು ತುಂಬ ಕಷ್ಟ ಆಗುತ್ತೆ ಆಮ್ಲಾ ನಾಟಲ್ಲಿ. ಸೊ ನಾರ್ಮಲ್ ನಾಟ್ ಹಾಕೋದೇ ಸ್ವಲ್ಪ ಕಷ್ಟ ಆಗುತ್ತೆ ಕೆಲವರಿಗೆ, ಸೊ ಸ್ಟಾರ್ಟಿಂಗ್ ಕಲಿಯೋವಂಥವ್ರಿಗೆ. ಸೊ ಆಮ್ಲಾ ನಾಟ್ ಇನ್ನೂ ಕಷ್ಟ ಆಗುತ್ತೆ. ಸೊ ನೀವು ಈ ರೀತಿ ಚಿಕ್ಕ ಸೈಜ್ ಬ್ಯಾಸ್ಕೆಟ್ನ ಟ್ರೈ ಮಾಡಿದ್ರೆ ನಿಮಗೆ ತುಂಬ ಈಸಿ ಅನಿಸುತ್ತೆ. ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕ್ಬೋದು ನೀವು, ಈಸಿ ಆಗುತ್ತೆ. ನೀವು ಡೈರೆಕ್ಟಾಗಿ ದೊಡ್ಡ ಸೈಜ್ ಬ್ಯಾಸ್ಕೆಟ್ ಹಾಕೋಕ್ಕೆ ಹೋದರೆ ನಿಮಗೆ ಸ್ವಲ್ಪ ಕಷ್ಟ ಆಗ್ಬೋದು. ಹಾಗಾಗಿ ಸ್ಮಾಲ್ ಸೈಜಲ್ಲಿ ತೋರಿಸ್ಕೊಟ್ಟಿರೋವಂಥದ್ದು. ಸೊ ಇದು ನಮಗೇನು ವೇಸ್ಟ್ ಏನು ಆಗೋದಿಲ್ಲ ಫ್ರೆಂಡ್ಸ್. ಯಾರ್ದಾದ್ರೂ ಮಕ್ಕಳು ಬರ್ಡೇಗೆ ಇದರಲ್ಲಿ ಚಾಕ್ಲೇಟ್ಸ್ನ ಫಿಲ್ ಮಾಡಿಬಿಟ್ಟು ಕೊಡ್ಬೋದು, ಅಥವಾ ಬೇರೆ ಯಾರಾದರೂ ಮನೆಗೆ ಬಂದವ್ರಿಗೆ ರಿಟರ್ನ್ ಗಿಫ್ಟಾಗಿ ಕೂಡ ನಾವು ಯೂಸ್ ಮಾಡ್ಕೋಬೋದು. ಸೊ ಇದು ವೇಸ್ಟ್ ಏನು ಆಗೋದಿಲ್ಲ. ಸೊ ಫಸ್ಟ್ ಟೈಮ್ ಕಲಿಯೋಂಥವ್ರಿಗೆ ಅಂದ್ಬಿಟ್ಟು ನಾನು ಈ ರೀತಿ ಚಿಕ್ಕದಾಗಿ ತೋರಿಸ್ಕೊಟ್ಟಿದ್ದೀನಿ ಈ ಡಿಸೈನಲ್ಲಿ. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರೆಂಡ್ಸ್, ತುಂಬ ಕ್ಯೂಟಾಗಿ ಬಂದಿದೆ ಬ್ಯಾಸ್ಕೆಟ್ ಇದು. ಸೊ ತುಂಬ ಚಿಕ್ಕ ಸೈಜ್ ಬ್ಯಾಸ್ಕೆಟ್ ಆದ್ರೂ ತುಂಬ ಕ್ಯೂಟಾಗಿ ಬಂದಿದೆ. ಕ್ಯೂಟಾಗಿದೆ ನೋಡೋದಕ್ಕೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಇದನ್ನು ಯಾವ ರೀತಿ ಹಾಕೋಬೇಕು ಅಂದ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್.